ಹಾಯ್ ನಮಸ್ತೆ ಸ್ನೇಹಿತರೆ. ಇಂದಿನ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂದೆ ಈ ರಿಲೇಟೆಡ್ ನಾವು ಡಿಸ್ಕಸ್ ಮಾಡುವಂಥ ಕರೆಂಟ್ ಅಫೇರ್ಸ್ PDF ನಿಮಗೆ ಇನ್ಸ್ಟಿಟ್ಯೂಟ್ ಕಾಂಪಿಟೇಟಿವ್ ಹಬ್ ಅಂತ ಟೆಲಿಗ್ರಾಮ್ ಚಾನಲ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಈ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ ಜಿಕೆ ಕೂಡ ಡಿಸ್ಕಸ್ ಮಾಡ್ತಾರಿಂದ ನಿಮಗೆ ಜಿಕೆ ಪಾರ್ಟ್ ಆಫ್ ಇಂದ ಇದರಲ್ಲಿ ಎಕ್ಸಾಮ್ ಕ್ವಶನ್ಸ್ ಕೇಳಬಹುದು ಅಥವಾ ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತಾ ಹೋಗುತ್ತೆ. ಇದು ನಿಮಗೆ ಸ್ಟೇಟ್ ಎಕ್ಸಾಮ್ಸ್ಗಳಾಗ್ಬೋದು, ಸೆಂಟ್ರಲ್ ಎಕ್ಸಾಮ್ಸ್ಗಳಾಗ್ಬೋದು, ಎಲ್ಲದೂ ಕೂಡ ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗ್ತಾ ಬರುತ್ತೆ. ಇದನ್ನು ದಯವಿಟ್ಟು ಪ್ರತಿಯೊಂದು ಕೂಡ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಪಾರ್ಟ್ ಆಫ್ ಇಂದ ಕೂಡ ಸೊ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಇದು ಕೂಡ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ರೀಸೆಂಟ್ ಆಗಿ ಭಾರತ ಮತ್ತು US ಇಬ್ರು ಕೂಡ ಸೇರ್ಕೊಂಡು ಒಂದು ಮಿಲಿಟರಿ ಸಮರಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಯಾವುದು ಬಂಗಾಳ ಕೊಲ್ಲಿಯಲ್ಲಿ ಬೇ ಆಫ್ ಬೆಂಗಾಳಲ್ಲಿ ಒಂದು ಮಿಲಿಟರಿ ಸಮರಾಭ್ಯಾಸವನ್ನ ಮಾಡ್ತಾ ಇದೆ ಭಾರತ ಸರ್ಕಾರ ಮತ್ತೆ USA ಗೌರ್ಮೆಂಟ್ ಸೇರ್ಕೊಂಡು. ಎಲ್ಲಿ ಬೇ ಆಫ್ ಬೆಂಗಾಲ್ ಅಲ್ಲಿ ಅದು ಯಾವುದು ಅಂತ ಕೇಳಿದ್ರೆ ಟೈಗರ್ ಟ್ರಯಂಫ್ ಮಾಡ್ತಿರೋದು ಭಾರತ ಮತ್ತೆ USA. ಈ ಭಾರತ ಮತ್ತೆ US ಇದು ಎಷ್ಟನೇ ಆವೃತ್ತಿ, ಇದು ಎಷ್ಟನೇ ವರ್ಷದಲ್ಲಿ ಇದು ಮಾಡ್ತಿರೋ ಅಂತಂದ್ರೆ ಇದು 4ನೇ ಆವೃತ್ತಿ. ಇದು ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 13ರವರೆಗೆ ಇದು ನಡೀತಾ ಹೋಗುತ್ತೆ. ಕ್ಲಿಯರ್. ಇದ್ರ ಜೊತೆಗೆ ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಭಾರತದಲ್ಲಿ ನಿಮಗೆ ಭೂಸೇನೆ ಇದೆ, ವಾಯುಸೇನೆ ಇದೆ, ನೌಕಾಸೇನೆ ಇದೆ. ಈ ಒಂದು ಇದರಲ್ಲಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಇಷ್ಟು ಕೂಡ ಪಾರ್ಟಿಸಿಪೇಟ್ ಮಾಡೋದು ಇದು ವಿಶೇಷವಾಗಿರುತ್ತೆ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾಗಿರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಏನಕ್ಕೋಸ್ಕರ ಇದು ಮಾಡ್ತಿರೋದು, ಇದು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಸಮರಾಭ್ಯಾಸ. ಇದೊಂದು ಮಾನವೀಯ ನೆರವು ಮತ್ತೆ ವಿಪತ್ತು ಪರಿಹಾರ ಆಗಿರುವಂತಹ ಸಮರಾಭ್ಯಾಸವಾಗಿರ್ತಾ ಹೋಗುತ್ತೆ. ಕ್ಲಿಯರ್. ಹಾಗಿದ್ರೆ ಇಲ್ಲಿ 2 ಭಾಗದಲ್ಲಿ ಮಿಲಿಟರಿ ಸಮರಾಭ್ಯಾಸವನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಬಂದಾಗ ಬಂದರುಗಳಲ್ಲಿ ಯಾವ ಬಂದರು, ವಿಶಾಖಪಟ್ಟಣದ ಬಂದರಿನಲ್ಲಿ ಎಷ್ಟನೇ ತಾರೀಕಿಂದ ಏಪ್ರಿಲ್ 1ರಿಂದ ಏಪ್ರಿಲ್ 7ನೇ ತಾರೀಕುವರೆಗೆ ಸಮರಾಭ್ಯಾಸವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಬಂದಾಗ 8ನೇ ತಾರೀಕಿಂದ ಏಪ್ರಿಲ್ 8ರಿಂದ ಏಪ್ರಿಲ್ 13ವರೆಗೆ ಇಲ್ಲಿ ಸಮುದ್ರ ಹಂತದಲ್ಲಿರುವಂತಹ ಕಾಕಿನಾಡದಲ್ಲಿ ವೆರಿ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಸಿ ಫೇಸ್ ಅಲ್ಲಿ ಬಂದಾಗ ಸಮುದ್ರದ ಮೇಲ್ಭಾಗದಲ್ಲಿ ಸಮರಾಭ್ಯಾಸ ಯಾವಾಗ ಮಾಡೋದು, ಕಾಕಿನಾಡ ಬಳಿ ಏಪ್ರಿಲ್ 8ರಿಂದ 13ರವರೆಗೆ. ಅದೇ ವಿಶಾಖಪಟ್ಟಣ ಬಂದರ ಹತ್ರ ಏಪ್ರಿಲ್ 1ರಿಂದ 7ನೇ ತಾರೀಕುವರೆಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಭಾರತದಲ್ಲಿ ಯಾವ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತವೆ. ಭಾರತದಲ್ಲಿ ಯುದ್ಧ ನೌಕೆಗಳು ಯಾವುದು, INS ಜಲಸ್ವ, INS ಘರಿಯಾಲ್, INS ಮುಂಬೈ, INS ಶಕ್ತಿ, C-130 ವಿಮಾನಗಳು ಮತ್ತು Mi-17 ಹೆಲಿಕಾಪ್ಟರ್ಗಳು ಆಗ್ಬೋದು. ಭಾರತೀಯ ವಾಯುಪಡೆ ಕ್ಷಿಪ್ರ ಕಾರ್ಯ ವೈದ್ಯಕೀಯ ತಂಡ ಅಂದ್ರೆ ರ್ಯಾಪಿಡ್ ಆಕ್ಷನ್ ಮೆಡಿಕಲ್ ಟೀಮ್ ಆಗ್ಬೋದು. ಭಾರತೀಯ ಸೇನೆಯ 91ನೇ ಪದಾತಿ ದಳ ಮತ್ತು 12 ಮೆಕ್ ಪದಾತಿ ದಳಗಳು ಅಂತಂದ್ರೆ 91 ಇನ್ಫ್ಯಾಂಟ್ರಿ ಬ್ರಿಗೇಡ್ ಮತ್ತೆ 12 ಮ್ಯಾಕ್ ಇನ್ಫ್ಯಾಂಟ್ರಿ ಬೆಟಾಲಿಯನ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತವೆ. ಇಷ್ಟು ಕೂಡ ಭಾರತದ ವಾಯುಪಡೆ ಹಾಕ್ಬೋದು, ಭಾರತದ ನೌಕಾಪಡೆ ಹಾಕ್ಬೋದು, ಭಾರತದ ಮಿಲಿಟರಿ ಹಾಕ್ಬೋದು. ಇಷ್ಟು ಸೇರ್ಕೊಂಡು ಈ ಒಂದು ಮಿಲಿಟರಿ ಸಮರಾಭ್ಯಾಸದಲ್ಲಿ ಭಾಗವನ್ನು ವಹಿಸ್ತಿವೆ. ಕ್ಲಿಯರ್. ಇನ್ನು ಹಾಗೆ ಅಮೆರಿಕದಿಂದ ಯಾವ್ಯಾವ್ದು ಭಾಗವಹಿಸ್ತಿವೆ, ಅಮೆರಿಕದ ಹಡಗುಗಳಾದ ಕಾಮ್ಸ್ಟಾಕ್ ಮತ್ತು ರಾಲ್ಫ್ ಜಾನ್ಸನ್ ಅನ್ನೋ ಹಡಗುಗಳು ಕೂಡ ಈ ಒಂದು ಸಮರಾಭ್ಯಾಸದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನೋಡ್ತಾ ಇದೀವಿ. ಇದು ನಡೀತಿರೋದು 4ನೇ ಆವೃತ್ತಿ. ಎಲ್ಲಿ ನಡೀತಾ ಇದೆ ಇದು ಅಂತ ಹೇಳಿದ್ರೆ ಅರೇಬಿಯನ್ ಸಿ ಇಲ್ಲಿ ನಡೀತಾ ಇರುವಂತದ್ದು. ಕ್ಲಿಯರ್. ಇದರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಆಗುವಂತ ಸಾಧ್ಯತೆ ಇದೆ. ಕ್ಲಿಯರ್. ಹಾಕಿದ್ರೆ ಇದುವರೆಗೆ ಭಾರತ ಅಮೆರಿಕ ಜೊತೆಗೆ ಯಾವ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ಗಳನ್ನ ಮಾಡ್ಕೊಂಡು ಬಂದಿದೆ ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಮೊದಲದು ಕೋಪ್ ಇಂಡಿಯಾ. ಇದೊಂದು ಇಂಡಿಯಾದ ಏರ್ಫೋರ್ಸ್ ಆಗ್ಬೋದು ಮತ್ತು ಅಮೆರಿಕದ ಏರ್ಫೋರ್ಸ್ ಎರಡೂ ಕೂಡ ಇಟ್ಕೊಂಡು ಜಂಟಿಯಾಗಿ ಮಾಡುವಂಥ ಸಮರಾಭ್ಯಾಸ. ಇದು 2004 ಸ್ಟಾರ್ಟ್ ಆಗಿದೆ. ಯಾವ ವರ್ಷ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾ ಬರ್ತೀನಿ ನಾನು. ಅದ್ರ ಜೊತೆಗೆ ಯುದ್ಧ ಅಭ್ಯಾಸ ಅಂತ ನೋಡ್ತಾ ಹೋಗ್ತೀವಿ. ಇದು 2007ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಇಂಡಿಯಾದ ಆರ್ಮಿ, ಇಂಡಿಯಾದ ಸೇನೆ ಮತ್ತೆ ಅಮೆರಿಕದ ಸೇನೆ ಸೇರಿಕೊಂಡು ಈ ಒಂದು ಸಮರಾಭ್ಯಾಸವನ್ನ ಮಾಡ್ತಾ ಬರ್ತಾರೆ. ಅದೇ ತರ ಭಾರತದ ಕೋಸ್ಟ್ ಗಾರ್ಡ್ ಮತ್ತು USA ಕೋಸ್ಟ್ ಗಾರ್ಡ್ಗಳು ಸೇರಿಕೊಂಡು ಸಿ ಡಿಫೆಂಡರ್ಸ್ ಅಂತ ಹೇಳಿ 2024ರಿಂದ ಸ್ಟಾರ್ಟ್ ಮಾಡಿದೆ ಇದನ್ನ. ಅದೇ ರೀತಿ ವಜ್ರ ಪ್ರಹಾರ್, ಇದು ಸ್ಪೆಷಲ್ ಆರ್ಮ್ಡ್ ಫೋರ್ಸ್ ಏನಿದೆ, ಸ್ಪೆಷಲ್ ಫೋರ್ಸ್ ಏನಿವೆ, ಇಂಡಿಯಾದ ಸ್ಪೆಷಲ್ ಫೋರ್ಸ್ ಮತ್ತು USA ಸ್ಪೆಷಲ್ ಫೋರ್ಸ್ಗಳು ಸೇರ್ಕೊಂಡು ಮಾಡುವಂತಹ ಸಮರಾಭ್ಯಾಸ 2010ರಿಂದ ಇದು ಸ್ಟಾರ್ಟ್ ಆಗಿದೆ. ಇನ್ನು ಅದೇ ರೀತಿಯಲ್ಲಿ ತರ್ಕಾಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಂಪಲ್ ಕೇಳಬಹುದು. 2023ರಿಂದ ಸ್ಟಾರ್ಟ್ ಆಗಿರುವಂತದ್ದು. ಅಂದ್ರೆ USA ವಿಶೇಷ ತಂಡಗಳು ಮತ್ತು ಭಾರತದ ರಾಷ್ಟ್ರೀಯ ಭದ್ರತಾ ಗಾರ್ಡ್ಗಳು ಅಂದ್ರೆ ಭಾರತದ NSC ಕಮಾಂಡೋಗಳು ಮತ್ತು USA ಸ್ಪೆಷಲ್ ಫೋರ್ಸ್ಗಳು ಸೇರ್ಕೊಂಡು ಮಾಡುವಂತಹ ಸಮರಾಭ್ಯಾಸವಾಗಿರುತ್ತೆ ತರ್ಕೀಸ್. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ತುಂಬಾ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಒಂದು ಸಂಗಮ್ ಅಂದ್ರೆ ಯಾವುದು, USA ನೇವಿ, ಅದ್ರ ಜೊತೆಗೆ ಯಾವುದು ಇಂಡಿಯನ್ ನೇವಿ ಮ್ಯಾರಿಟೈಮ್ ಕಮಾಂಡೋ ಫೋರ್ಸ್ ಇವೆರಡೂ ಸೇರ್ಕೊಂಡು ಮಾಡುವಂಥದ್ದು ಯಾವುದನ್ನ ಸಂಗಮ್ ಅಂತ ಕರಿತಾ ಹೋಗ್ತೀವಿ. ಇದು ಸ್ಟಾರ್ಟ್ ಆಗಿದ್ದು 1994ರಿಂದ. ನಂತರ ಮಲಬಾರ್ ಸಮರಾಭ್ಯಾಸ 1997ರಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮುಂದೆ ಇದು ಹೋಗಿ
ಕ್ವಾಡ್ ಕಂಟ್ರೀಸ್ಗಳು ಅಂತ ನಾವೇನು ಕರಿತಾ ಹೋಗ್ತೀವಿ, ಇವೆಲ್ಲ ರಾಷ್ಟ್ರಗಳು ಕೂಡ ಇದರಲ್ಲಿ ಭಾಗವಹಿಸ್ತೇವೆ. ಇದು ಕ್ವಾಡ್ ಸಮರಾಭ್ಯಾಸ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. 2007ರಿಂದ ಇದನ್ನ ಇಲ್ಲಿ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಕ್ವಾಡ್ ಅಲ್ಲಿ ಬಂದಾಗ ನಿಮಗೆ ಅಮೆರಿಕ ಒಂದೇ ಇಲ್ಲ, ಅಮೆರಿಕ, ಭಾರತ, ಜಪಾನ್, ಆಸ್ಟ್ರೇಲಿಯಾ, ಈ ಕ್ವಾಡ್ ಕಂಟ್ರೀಸ್ ಅಂತಾನೆ ಬೇಕಾದ್ರೆ ಒಂದ್ಸಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಭಾರತ, ಜಪಾನ್ ಮತ್ತೆ USA ಮತ್ತು ಆಸ್ಟ್ರೇಲಿಯಾ ಇಷ್ಟು ರಾಷ್ಟ್ರಗಳು ಸೇರಿಕೊಂಡು ಈ ಒಂದು ಸಮರಾಭ್ಯಾಸವನ್ನ ಮಾಡ್ತೇವೆ. ಮಲಬಾರ್ ಸಮರಾಭ್ಯಾಸವನ್ನ ಅಥವಾ ಕ್ವಾಡ್ ಸಮರಾಭ್ಯಾಸವನ್ನ 2007ರಿಂದ ಇದು ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಇಷ್ಟು ಕೂಡ ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುವಂತಹ ಒಂದಷ್ಟು ಯಾವುದು ಮಿಲಿಟರಿ ಸಮರಾಭ್ಯಾಸಗಳು ಆಯ್ತು. ಸೊ ಇದೇ ತರ ಇನ್ನು ಕೆಲವೊಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀವಿ. ಸೊ ಭಾರತ ಮತ್ತು USA ಗಳ ನಡುವೆ ಕೆಲವೊಂದು ಡಿಫೆನ್ಸ್ ರಿಲೇಟೆಡ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದು ಯಾವುದು ಅಂತ ಹೇಳಿದ್ರೆ, ಸೊ 2016ರಲ್ಲಿ ಬಂದಾಗ USA ರಾಷ್ಟ್ರ ಭಾರತಕ್ಕೆ ಪ್ರಮುಖ ರಕ್ಷಣಾ ಪಾಲುದಾರ ಸ್ಥಾನಮಾನವನ್ನು ಕೊಡುತ್ತೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳಬಹುದು. USA ಭಾರತಕ್ಕೆ ಡಿಫೆನ್ಸ್ ಪಾರ್ಟ್ನರ್ ಸ್ಟೇಟಸ್ ಅನ್ನು, ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಸ್ಟೇಟಸ್ ಅನ್ನ ಕೊಟ್ಟಿದ್ದು ಯಾವ ವರ್ಷ ಅಂತ ಕೇಳ್ತಾನೆ. 2016ರಲ್ಲಿ ಕೊಡ್ತಾರೆ. ಅದೇ ತರ ಹಲವಾರು ರಕ್ಷಣಾ ಒಪ್ಪಂದಗಳು ಕೂಡ ಭಾರತ ಜೊತೆ ಮಾಡ್ಕೊಂಡಿದೆ USA. ಯಾವ್ಯಾವುದು? ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಯಾವಾಗ ಸ್ಟಾರ್ಟ್ ಆಗಿದ್ದು? 2016ರಿಂದ ಇದು ಕೂಡ ಈ ಒಂದು ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಭಾರತ ಜೊತೆಗೆ USA 2016ರಿಂದ. ಅದೇ ತರ ಕಮ್ಯುನಿಕೇಶನ್ ಕೇಪಬಿಲಿಟಿ ಅಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅನ್ನ ಯಾವಾಗ ಮಾಡಿದ್ದು ಅಂತ ಕೇಳಿದ್ರೆ, ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು 2018ರಿಂದ. ಇದು ಭಾರತ ಮತ್ತು USA ನಡುವೆ ಇರುವಂತಹ ತಂತ್ರಜ್ಞಾನಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು, USA ತಂತ್ರಜ್ಞಾನಗಳನ್ನ ಪಡ್ಕೊಳ್ಳುವಂಥದ್ದು, ಮಿಲಿಟರಿ ತಂತ್ರಜ್ಞಾನಗಳನ್ನ ಭಾರತ US ಇಂದ ಪಡ್ಕೊಳ್ಳುವಂತಹ ಅಗ್ರಿಮೆಂಟ್ ಇದು. ಸೊ ಕ್ಲಿಯರ್, ಮಿಲಿಟರಿಗೆ ಸಂಬಂಧಪಟ್ಟಂತೆ, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ಗಳನ್ನ ನಾವಿಲ್ಲಿ ಮಾಡ್ಕೊಂಡಿರೋದನ್ನ ನೋಡ್ತಾ ಇದ್ದೀವಿ. ತಂತ್ರಜ್ಞಾನವನ್ನ USA ಇಂದ ಇವಾಗ ನಾವು USA ತಂತ್ರಜ್ಞಾನ ಕೂಡ ಭಾರತದಲ್ಲಿ ಬಳಕೆಯನ್ನ ಮಾಡ್ಕೊಳ್ತಿದ್ದೀವಿ ಇವೆಲ್ಲ ಅಗ್ರಿಮೆಂಟ್ಗಳು ಆದ್ಮೇಲೆ. ಅದೇ ತರ ಇನ್ನು ಬಂದ ಬೇಸಿಕ್ ಎಕ್ಸ್ಚೇಂಜ್ ಕೋಆಪರೇಷನ್ ಅಗ್ರಿಮೆಂಟ್ 2020ರಲ್ಲಿ ಆಗ್ತಾ ಬರುತ್ತೆ. ಅಂತಂದ್ರೆ ಮಿಲಿಟರಿ ತಂತ್ರಜ್ಞಾನಗಳನ್ನ, ಲಾಜಿಸ್ಟಿಕ್ ಮತ್ತು ಜಿಯೋಸ್ಪೇಷಿಯಲ್ ಡೇಟಾ ಹಂಚಿಕೆಗಳನ್ನ ಸಕ್ರಿಯಗೊಳಿಸೋಕ್ಕೋಸ್ಕರ ಈ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದೆ ಭಾರತ ಮತ್ತು USA ನಡುವೆ. ಸೊ ಕ್ಲಿಯರ್, ಇಷ್ಟು ಕೂಡ ಡಿಫೆನ್ಸ್ ರಿಲೇಟೆಡ್ ಆಗಿರುವಂಥದ್ದು ಭಾರತ ಮತ್ತೆ USA ನಡುವೆ. ಇಷ್ಟು ಕೂಡ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ. ಸೊ ಇದು NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವತಿಯಿಂದ NCERT ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡಿದೀವಿ. ಇದು ನಿಮಗೆ KS ಆಗ್ಬೋದು, IAS ಆಗ್ಬೋದು, ಇನ್ನಿತರ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾರು ಇಂಟ್ರೆಸ್ಟ್ ಇರೋ ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡಿ NCERT ಟೆಸ್ಟ್ ಸೀರೀಸ್ ಕೂಡ ನೀವು ತಗೋಬಹುದು. ಅದೇ ರೀತಿಯಲ್ಲಿ PSI ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗಿದೆ, ASI ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗಿದೆ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅನ್ನು ಕೂಡ ಕೊಡ್ತಾ ಬರ್ತೀವಿ. ಕಾಂಪ್ರಹೆನ್ಸಿವ್ ಟೆಸ್ಟ್ ಕೂಡ ಇರ್ತಾ ಹೋಗುತ್ತೆ. PSI ಗೆ ಸಂಬಂಧಪಟ್ಟಂತೆ ಮೊದಲ ಪೇಪರ್ ಏನಿದೆ ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಕ್ಲಿಯರ್, ಹಾಗಾಗಿ ಈ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇದೆ ಮತ್ತು ಕ್ಲಾಸಸ್ ಕೂಡ ಇದೆ. KS ಮೇನ್ಸ್ ಟೆಸ್ಟ್ ಸೀರೀಸ್ ಕೂಡ NCC ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಅದೇ ರೀತಿಯಲ್ಲಿ KS ಇನ್ನಿತರ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ಲಿಕ್ಕೋಸ್ಕರ ಈವ್ನಿಂಗ್ ಬ್ಯಾಚ್ ಪ್ರಿಪೇರ್ ಆಗುವಂತವ್ರು ಯಾರ್ಯಾರು ಮನೆಯಿಂದನೇ ಕುತ್ಕೊಂಡು ಪ್ರಿಪೇರ್ ಆಗ್ತಿದ್ದಾರೆ, ಅಥವಾ ಇಷ್ಟು ನಿಮಗೆ ಕೋಚಿಂಗ್ ಕ್ಲಾಸ್ಗೆ ಒಂದು ಫುಲ್ ಟೈಮ್ ಓದುವಂತರ ಆಗ್ಬೋದು, ಕಾಲೇಜ್ ಸ್ಟೂಡೆಂಟ್ಗಳು ಆಗ್ಬೋದು, ಅಥವಾ ವರ್ಕ್ ಮಾಡ್ತಾ ಓದುವಂಥ ಸ್ಟೂಡೆಂಟ್ಸ್ಗಳಿಗೆ ಆಗ್ಬೋದು, ಅಂಥವ್ರಿಗೆ ಒಂದು ಫೌಂಡೇಶನ್ ಬ್ಯಾಚ್ ಅನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇದೆಯವರು ಇನ್ಸ್ಟಿಟ್ಯೂಟ್ ಅನ್ನ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಈ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದೇ ರೀತಿಯಲ್ಲಿ ಭಾರತ ಸರ್ಕಾರ ಏನ್ ಮಾಡ್ತಿದೆ, ಒಂದು ಪಿಂಚಣಿಯನ್ನ ಯಾರ್ಯಾರಿಗೆ MP ಗಳು ಯಾರಿದಾರೋ ಈ MP ಗಳಿಗೆ ಸಂಬಳವನ್ನ ಹೆಚ್ಚಿಗೆ ಮಾಡೋದನ್ನು ನೋಡ್ತಾ ಹೋಗ್ತೀವಿ. ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅವ್ರು ಸಿಗುವ ಭತ್ಯಗಳನ್ನ, ಅದೇ ರೀತಿಯಲ್ಲಿ ಅವ್ರು ಬರುವಂತಹ ಸಂಬಳವನ್ನ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇನ್ಕ್ರಿಮೆಂಟ್ ಅಥವಾ ಇನ್ಕ್ರೀಸ್ ಮಾಡಿ ಅಂತ ಹೇಳಿದ್ರೆ 24% ಅಷ್ಟು ಹೆಚ್ಚಿಗೆ ಮಾಡೋದನ್ನ ನಾವು ನೋಡ್ತಾ ಹೋಗ್ತೀವಿ. ಎಕ್ಸಾಮ್ ಅಲ್ಲೂ ಕೂಡ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಇದು ಎಲ್ಲಿಂದ ನಿಮಗೆ ಜಾರಿಗೆ ಬರ್ತಾ ಹೋಗುತ್ತೆ? 2023 ಏಪ್ರಿಲ್ 1ರಿಂದನೇ ಇದು ಜಾರಿಗೆ ಬರುವಂತ ಇದನ್ನ ಅನುಮೋದನೆಯನ್ನ ಮಾಡಲಾಗಿದೆ. ಯಾವುದರ ಪ್ರಕಾರ? 1961ರ ಇನ್ಕಮ್ ಟ್ಯಾಕ್ಸ್ ಆಧಾರದ ಮೇಲೆ. ವೆರಿ ಇಂಪಾರ್ಟೆಂಟ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಆಕ್ಟ್ ಅಡಿಯಲ್ಲಿ ಈ ಒಂದು ಸಂಸದರ ವೇತನ ಮತ್ತು ಪಿಂಚಣಿ ಕಾಯ್ದೆ ಅಡಿಯಲ್ಲಿ ಈ ಒಂದು 24% ಅಷ್ಟು ಸ್ಯಾಲರಿಯನ್ನ ಹೈಕ್ ಮಾಡಿದೆ ಮತ್ತು ಒಂದಷ್ಟು ಭತ್ಯೆಗಳನ್ನು ಕೂಡ ಹೆಚ್ಚಿಗೆ ಮಾಡೋದನ್ನು ನೋಡ್ತಾ ಹೋಗ್ತೇವೆ. ಡೈರೆಕ್ಟ್ ಎಕ್ಸಾಂಪಲ್ ಕೇಳಬಹುದು. ಯಾವುದರ ಅಡಿಯಲ್ಲಿ? ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಮತ್ತು ಸಂಸದರ ವೇತನ ಮತ್ತು ಭತ್ಯೆ ಪಿಂಚಣಿ ಕಾಯ್ದೆ ಅಡಿಯಲ್ಲಿ ಈ ಒಂದು ಸಂಸದರ ವೇತನ ಮತ್ತು ಭತ್ಯೆಯನ್ನ ಇನ್ಕ್ರೀಸ್ ಮಾಡಲಾಗಿದೆ. ಸೊ ಕ್ಲಿಯರ್. ಹಾಗಿದ್ರೆ ಮೊದಲೆಷ್ಟು ಕೊಡ್ತಾ ಇದ್ರು ಇವರಿಗೆ ಸ್ಯಾಲರಿ? 1 ಲಕ್ಷ ಅಷ್ಟು ಸ್ಯಾಲರಿ ಕೊಡ್ತಾ ಇದ್ರು. ಅದನ್ನು ಇವಾಗ 1,24,000ಕ್ಕೆ ಹೆಚ್ಚಿಗೆ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ತರ ದೈನಂದಿನ ಬಚತ್, ದಿನದ ಖರ್ಚಿಗಾಗಿ ಇವರಿಗೆ ಡೈಲಿ ಎಷ್ಟು ಕೊಡ್ತಾರೆ? 2,000 ಇತ್ತು, ಇದು 2,500ಕ್ಕೆ ಹೆಚ್ಚಾಗಿರೋ ನೋಡ್ತಾ ಹೋಗ್ತೀವಿ. ಇನ್ನು ಮಾಜಿ MP ಗಳು ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ 25,000 ಕೊಡ್ತಿದ್ದಂತ ಭತ್ಯೆಯನ್ನ 31,000ಕ್ಕೆ ಹೆಚ್ಚಿಗೆ ಮಾಡಲಾಗಿದೆ. ಇನ್ನು
ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಪಿಂಚಣಿಯಾಗಿ 2,000 ಕೊಡ್ತಿರೋದನ್ನ 2,500ಕ್ಕೆ ಇದು ಹೆಚ್ಚಿಗೆ ಮಾಡಿರೋದನ್ನು ಕೂಡ ನೋಡ್ಬೋದು ನಾವಿಲ್ಲಿ. 2018ರಿಂದ ಸಂಸದರ ವೇತನ ಅಥವಾ ಭತ್ಯೆಯನ್ನು ಇಲ್ಲಿ ಹೆಚ್ಚಿಗೆ ಮಾಡಿರಲಿಲ್ಲ. 2018 ಆದ್ಮೇಲೆ ಇದೇ ಮೊದಲ ಬಾರಿಗೆ ಇದು ಭತ್ಯೆಯನ್ನ ಹೆಚ್ಚಿಗೆ ಮಾಡಿದರೆ ಎಷ್ಟು 24% ಅಷ್ಟು ಮಾಡಿರುವಂಥದ್ದು. ಸಂವಿಧಾನದ ವಿಧಿ 106ನೇ ವಿಧಿಯ ಅಡಿಯಲ್ಲಿ ಈ ಒಂದು ವೇತನ ಮತ್ತು ಭತ್ಯೆಗಳನ್ನು ಸಾಮಾನ್ಯವಾಗಿ ಹೆಚ್ಚಿಗೆ ಮಾಡುವಂಥದ್ದು ಅಥವಾ ಸ್ಯಾಲರಿಯನ್ನು ಕೊಡಬೇಕು ಅಂತೇಳಿ ಸಂವಿಧಾನದ ವಿಧಿ 106ರ ಅಡಿಯಲ್ಲಿ ಹೇಳುತ್ತೆ. ಇದಲ್ಲದೆ ಯಾವ ಬೆನಿಫಿಟ್ಸ್ಗಳನ್ನ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಅಂತ ಹೇಳಿದ್ರೆ, ಇವರು ಬಳಕೆ ಮಾಡುವಂಥ ಫೋನ್ ಅಥವಾ ನೆಟ್ವರ್ಕ್ ಬಳಕೆ ಮಾಡಿಕೊಳ್ಳೋಸ್ಕರ ಒಂದು ವರ್ಷದಲ್ಲಿ ಏನು ಖರ್ಚಾಗುತ್ತೆ ಇದು ಸರ್ಕಾರನೇ ಇವರಿಗೆ ಕೊಡ್ತಾ ಬರುತ್ತೆ, ನಮ್ಮ ಎಂಪಿಗಳಿಗೆ. ಮತ್ತು ಅವರ ಯಾರು MP ಇರ್ತಾರೆ ಅವರು ಮತ್ತು MP ಕುಟುಂಬದ ಸದಸ್ಯರುಗಳು ವರ್ಷದಲ್ಲಿ ಭಾರತದ ಒಳಭಾಗದಲ್ಲಿ ಒಂದು 34 ಟೈಮ್ 34 ಟೈಮ್ಸ್ ಅಷ್ಟು ಡೊಮೆಸ್ಟಿಕ್ ಏರ್ಲೈನ್ಸ್ಗಳನ್ನು ಭಾರತದ ಒಳಭಾಗದಲ್ಲಿಯೇ ಓಡಾಟವನ್ನ ಮಾಡಬಹುದು. ಭಾರತದ ಒಳಭಾಗದಲ್ಲಿಯೇ ವಿಮಾನಯಾನವನ್ನ ಇವರು ಕೈಗೊಳ್ಳಬಹುದು 34 ಬಾರಿ. ಇನ್ನು ಇದರ ಜೊತೆಗೆ ಪ್ರಥಮ ದರ್ಜೆಯ ರೈಲು ಅಂದ್ರೆ ನಿಮಗೆ ಕ್ಲಾಸ್ ಎ ಅಲ್ಲಿ ಇರುವಂತಹ ರೈಲು ಪ್ರಯಾಣ ಕೂಡ ಆನ್ಲೈನ್ ಮಾಡುವಂತ ಇವರಿಗೆ ಅಪರ್ಚುನಿಟಿ ಇದೆ. ಅದೇ ತರ ನಿಮಗೆ ರೋಡ್ ಅಲ್ಲಿ ಏನಾದ್ರು ನಿಮಗೆ ವೆಹಿಕಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಪೆಟ್ರೋಲ್ ಕೂಡ ಸರ್ಕಾರದಿಂದನೇ ಸಿಗ್ತಾ ಬರುತ್ತೆ. ಆತರ ವಾರ್ಷಿಕವಾಗಿ ಎಷ್ಟು 50,000 ಯೂನಿಟ್ಗಳನ್ನು ಇವರು ಬಳಕೆ ಮಾಡಬಹುದು. ಇನ್ನು 4,000 ಕಿಲೋ ಲೀಟರ್ ಅಷ್ಟು ನೀರನ್ನು ಕೂಡ ಬಳಕೆ ಮಾಡೋದು ಉಚಿತವಾಗಿ ಸರ್ಕಾರದಿಂದ ಇವರಿಗೆ ಪ್ರೊವೈಡ್ ಮಾಡುತ್ತೆ. ಮತ್ತು ಜೊತೆಗೆ ಯಾರು MP ಆಗಿರ್ತಾರೋ ಅವ್ರಿಗೆ ಸರ್ಕಾರದ ವತಿಯಿಂದ ಒಂದು ಮನೆಯನ್ನು ಕೂಡ ಕೊಡ್ತಾರೆ ಇಲ್ಲಿ ನ್ಯೂ ದೆಹಲಿಯಲ್ಲಿ, ವೆರಿ ಇಂಪಾರ್ಟೆಂಟ್. ಸೊ ಜೊತೆಗೆ ಯಾರು ಆ ಮನೆಯಲ್ಲಿ ಇರೋದಿಲ್ಲ ಅವರಿಗೆ ಹೌಸ್ ರೆಂಟ್ ಅಲೋಯನ್ಸ್ ಅನ್ನು ಕೂಡ ಇವರಿಗೆ HRE ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ MP ಗಳಿಗೆ. ಸೊ ಇಷ್ಟು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಆಯ್ತು. ನೆಕ್ಸ್ಟ್ ನೋಡೋಣ, ಭಾರತ ಮತ್ತು ಚೀನಾದ ನಡುವೆ ಈ ಭಾರತ ಮತ್ತು ಚೀನಾದ 75 ವರ್ಷಗಳ ಸಂಭ್ರಮಣವನ್ನು ನೋಡ್ತಾ ಇದ್ದೀವಿ. 75th ಇಯರ್ಸ್ ಆನಿವರ್ಸರಿಯನ್ನು ನೋಡ್ತೀವಿ. ಈ 75th ಇಯರ್ಸ್ ಆನಿವರ್ಸರಿಯನ್ನ ಈ ಒಂದು ಚೀನಾದ ಅಧ್ಯಕ್ಷ ಆಗಿರುವಂತ ಜಿನ್ಪಿಂಗ್ ಅವರು ಏನಂತ ಕರೆದಿದ್ದಾರೆ ಅಂದ್ರೆ ಡ್ರ್ಯಾಗನ್ ಎಲಿಫೆಂಟ್ ಟ್ಯಾಂಗೋ ಅಂತ ಹೇಳಿ ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್, ಡ್ರ್ಯಾಗನ್ ಎಲಿಫೆಂಟ್ ಆಫ್ ಟ್ಯಾಂಗೋ ಅಂತ ಕರೆದಿರೋದು ಯಾರು? ಚೀನಾದ ಅಧ್ಯಕ್ಷರು. ಸೊ ಕ್ಲಿಯರ್, ಚೀನಾದ ಅಧ್ಯಕ್ಷರು ಭಾರತ ಮತ್ತು ಚೀನಾ ಸಂಬಂಧವನ್ನ ಈ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಈ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಚೀನಾದ ರಾಯಭಾರಿ ಏನಿರ್ತಾರೆ ಆ ಚೀನಾದ ರಾಯಭಾರಿ ಶು ಪಿಯಾಂಗ್ ಅಂತ ಹೇಳೋರು ಚೀನಾದ ರಾಯಭಾರಿ. ಇವರು ಭಾರತದ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳಕ್ಕೆ ಮತ್ತು ವ್ಯಾಪಾರ ಸರಕುಗಳನ್ನು ಹೆಚ್ಚಿಸಲು ಚೀನಾ ಸಿದ್ಧತೆಯನ್ನ ಮಾಡ್ಕೊಂಡೆ. ಅಂತಂದ್ರೆ ಭಾರತ ಜೊತೆಗೆ ವ್ಯಾಪಾರವನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, ಭಾರತದಿಂದ ನಾವು ವಸ್ತುಗಳನ್ನ ಇಂಪೋರ್ಟ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಇವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಅದೇ ತರ ಭಾರತನ ಎಕ್ಸ್ಪೋರ್ಟ್ ಮಾಡಬಹುದು ಮತ್ತು ಚೀನಾದಿಂದ ವಸ್ತುಗಳನ್ನು ಕೂಡ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋಬಹುದು. ಇಂಥ ವಿಚಾರಗಳನ್ನ, ಆರ್ಥಿಕ ವಿಚಾರಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಯಾರು? ಚೀನಾದ ರಾಯಭಾರಿ ಶು ಪಿಯಾಂಗ್ ಅವರು. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾರೆ. ಹಾಗಿದ್ರೆ ಈ ಚೀನಾದ ರಾಜಧಾನಿ ಯಾವುದು? ಚೀನಾದ ರಾಜಧಾನಿ ಯಾವುದು? ಬೀಜಿಂಗ್. ಚೀನಾದ ದೊಡ್ಡ ನಗರ ಯಾವುದು? ಸಾಂಘೈ. ಅಟ್ ಪ್ರೆಸೆಂಟ್ ಇರುವಂತಹ ಅಧ್ಯಕ್ಷರು ಯಾರು? ಕ್ಸಿ ಜಿನ್ಪಿಂಗ್ ಅವರು ಇಲ್ಲಿಂದ ಅಧ್ಯಕ್ಷರಾಗಿದ್ದಾರೆ. ಇಲ್ಲ ಕರೆನ್ಸಿ ಯಾವುದು? ರೆನ್ಮಿನ್ಬಿ. ಸೊ ಕ್ಲಿಯರ್, ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರೋಂಥ. ಇದ್ರ ಜೊತೆಗೆ ಬರೀ ಇಷ್ಟೇ ಅಂದ್ರೆ 75 ವರ್ಷಗಳು ಪೂರೈಸಿ ಅಂತಂದ್ರೆ ಚೀನಾ ಜೊತೆಗೆ ಭಾರತ ತುಂಬಾ ಚೆನ್ನಾಗಿದೆ ಅಂತ ಏನಲ್ಲ, ಹಲವಾರು ವಿವಾದನೂ ಕೂಡ ಭಾರತ ಮಾಡ್ಕೊಂಡಿದೆ ಚೀನಾದ ಜೊತೆಯಲ್ಲಿ. ಹಾಗೆಯೇ ಅಂತ ವಿವಾದಗಳು ಯಾವ್ಯಾವುದು, ಚೀನಾ ಮತ್ತು ಭಾರತ ನಡುವಿರುವಂಥ ವಿವಾದಗಳು ಯಾವುದು, ಇವೆಲ್ಲವನ್ನು ಕೂಡ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡ್ಬಿಡೋಣ. ಜೊತೆಗೆ ಈ ಒಂದು ಭಾಗದಲ್ಲಿ ಭಾರತ ಮತ್ತು ಚೀನಾದ ನಡುವೆ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರ ಯಾವ ತರ ಅಂತ ಫಸ್ಟ್ ನೋಡೋಣ. ಅದಾದ್ಮೇಲೆ ಇಶ್ಯೂಸ್ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ಲಿಯರ್, ದ್ವಿಪಕ್ಷೀಯ ವ್ಯಾಪಾರ, ದ್ವಿಪಕ್ಷೀಯ ಬೈಲ್ಯಾಟ್ರಲ್ ಟ್ರೇಡ್ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ನ ಮಾಡ್ಕೊಳ್ತಿದ್ದೀವಿ. ಆಕ್ಚುಲಿ ಚೀನಾ ಮತ್ತು ಭಾರತ ನಡುವೆ ಆಲ್ರೆಡಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇದೆ. ಆದರೆ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಪೋರ್ಟ್ ಅನ್ನೇ ಭಾರತ ಜಾಸ್ತಿ ಮಾಡ್ಕೊಳ್ತಾ ಇದೆ ನೋಡಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೂಡ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳ್ಬೋದು KS ಅಥವಾ IAS ಅಲ್ಲಿ ಬಂದಾಗ. ಯಾವುದು? ಭಾರತ ಎಕ್ಸ್ಪೋರ್ಟ್ ಮಾಡ್ತಿದ್ಯಾ ಜಾಸ್ತಿ, ಇಂಪೋರ್ಟ್ ಮಾಡ್ತಿದ್ಯಾ? ಸೊ ಭಾರತ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಿದೆ. ವಸ್ತುಗಳನ್ನ ರಫ್ತು ಮಾಡುವ ಬದಲಾಗಿ ಆಮದನ್ನ ಜಾಸ್ತಿ ಮಾಡ್ಕೊಳ್ತಿದೆ ಚೀನಾದಿಂದ. ಎಂತಹ ವಸ್ತುಗಳನ್ನ ಭಾರತ ಚೀನಾಕ್ಕೆ ನಿಮ್ಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಯಾವ್ದು? ಕಚ್ಚಾ ವಸ್ತುಗಳನ್ನಲ್ಲ, ರಾ ಮೆಟೀರಿಯಲ್ಸ್ಗಳನ್ನ. ಐರನ್, ಇವಾಗ ಉದಾಹರಣೆಗೆ ಐರನ್ ಓರ್ ಆಗ್ಬೋದು. ಈ ತರ ಐರನ್ ಓರ್ ರಾ ಮೆಟೀರಿಯಲ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಔಷಧಿಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಮತ್ತು ಕೃಷಿಯ ಉತ್ಪನ್ನಗಳನ್ನ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಅದೇ ತರ ಹಲವಾರು ಉತ್ಪನ್ನಗಳನ್ನ ಇಂಪೋರ್ಟ್ ಕೂಡ ಮಾಡ್ಕೊಳ್ತಿದೆ ಭಾರತ. ಆಮದನ್ನು ಮಾಡ್ಕೊಳ್ತದೆ. ಯಂತ್ರೋಪಕರಣಗಳನ್ನ, ಮೆಷಿನರಿಗಳನ್ನ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನ ಮತ್ತೆ ಕೆಮಿಕಲ್ಸ್ ಅಥವಾ ರಾಸಾಯನಿಕಗಳನ್ನು ಕೂಡ
ನಾವಿಲ್ಲಿ ಆಮದನ್ನು ಮಾಡ್ಕೊಳ್ತಾ ಇದ್ದೀವಿ. ಹಂಗಾಗಿ ಇಲ್ಲಿ ಆಮದು ನೋಡಿ ಏನಾಗಿದೆ, ಹೆಚ್ಚಾಗಿದೆ. ರಫ್ತು ಏನಾಗಿದೆ, ಕಡಿಮೆ ಆಗಿದೆ. ಸೊ ಅಂತಂದ್ರೆ ಭಾರತದಿಂದ ಚೀನಾಗೆ ಕಳಿಸೋ ಪ್ರಮಾಣ ಕಡಿಮೆ ಇದೆ, ಚೀನಾದಿಂದ ನಾವು ತಗೊಳ್ಳೋ ಪ್ರಮಾಣ ಇಲ್ಲಿ ಹೆಚ್ಚಾಗಿರೋದನ್ನ ನೋಡ್ತಾ ಹೋಗ್ತೀವಿ. ಅದೇ ತರ ಭಾರತದಲ್ಲಿ ಚೀನಾದವರು ಹೂಡಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಚೀನಾದವರು. ಎಲ್ಲೆಲ್ಲಿ ಭಾರತದಲ್ಲಿ ಇಂಡಿಯಾಸ್ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾಡ್ತಾ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡ್ತಾ ಇದ್ದಾರೆ, ಅಂತ ತಂತ್ರಜ್ಞಾನದ ಮೇಲೆ, ಅದೇ ರೀತಿಯಲ್ಲಿ ನಿಮಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿಯ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳ ಮೇಲೆ, ಇವೆಲ್ಲದರ ಮೇಲೆ ತಂತ್ರಜ್ಞಾನ, ಮೂಲಸೌಕರ್ಯ, ಉತ್ಪಾದನಾ ವಲಯಗಳ ಮೇಲೆ ಆಲ್ರೆಡಿ ಚೀನಾದವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡ್ತಾರೆ. ಭಾರತ ಈ ಚೀನಾ ಮಾಡುವಷ್ಟು ಹೂಡಿಕೆಯನ್ನ ಚೀನಾದಲ್ಲಿ ಭಾರತದವರು ಮಾಡಿಲ್ಲ. ಇನ್ನೂ ಕೂಡ ಅಲ್ಲಿ ಜಾಗಗಳನ್ನು ಹುಡುಕೋದ್ರಲ್ಲೇ ನಾವು ಇಲ್ಲಿ ವ್ಯರ್ಥವನ್ನ ಮಾಡ್ತಿದ್ದೀವಿ ಭಾರತೀಯರು. ಸೊ ಕ್ಲಿಯರ್, ಇದು ಕೂಡ ಇಲ್ಲಿ ಎಕ್ಸಾಂಪಲ್ ಕೇಳ್ತಾ ಹೋಗ್ತಾರೆ. ಭಾರತದಲ್ಲಿ ಚೀನಾ ಜಾಸ್ತಿ ಇನ್ವೆಸ್ಟ್ ಮಾಡಿದ್ಯಾ, ಚೀನಾದಲ್ಲಿ ಭಾರತ ಜಾಸ್ತಿ ಇನ್ವೆಸ್ಟ್ ಮಾಡಿ ಅಂತ ಕೇಳಿದ್ರೆ, ಸೊ ಭಾರತಕ್ಕಿಂತ ಚೀನಾನೇ ಭಾರತದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಸೊ ಕ್ಲಿಯರ್. ಇದಲ್ಲದೆ ಒಂದಷ್ಟು ವಿವಾದ ಕೂಡ ಇದೆ ಭಾರತ ಮತ್ತು ಚೀನಾದ ನಡುವೆ. ಯಾವ ವಿವಾದಗಳು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ನಿಮಗೆ ಭಾರತದಲ್ಲಿ ಅಥವಾ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಬರುವಂತಹ ರಾಷ್ಟ್ರಗಳಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಗುರುತಿಸ್ಕೊಳ್ತಾ ಇದೆ ರಷ್ಯಾ ಅಂತ ಕರಿತಾ ಇದ್ದೀವಿ. ಈಗ ಕಮ್ಯುನಿಸ್ಟ್ ಕಂಟ್ರಿ ಆಗಿರುವಂತಹ ಚೀನಾ ಬರ್ತಾ ಇದೆ. ಈ ಚೀನಾದವರು ಬಹುತೇಕ ಸುತ್ತಮುತ್ತ ಇರುವಂತಹ ಎಲ್ಲಾ ರಾಷ್ಟ್ರಗಳ ಜೊತೆಗೂ ಕೂಡ ಬೌಂಡ್ರಿ ವಿವಾದವನ್ನ ಇಟ್ಕೊಂಡಿರೋದು ನಾವು ನೋಡ್ತಾ ಹೋಗ್ತೀವಿ. ಅದೇ ತರ ಭಾರತದಲ್ಲೂ ಕೂಡ ಲಡಕ್ಕಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ಕೂಡ ಇದು ಬೌಂಡ್ರಿ ವಿವಾದ, ಗಡಿ ವಿವಾದವನ್ನ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋಗ್ತೀವಿ. ಸುಮ್ಮನೆ ಗಡಿ ವಿವಾದ ಸ್ಟಾರ್ಟ್ ಆಗಿಲ್ಲ. ಸೊ ಭಾರತದಲ್ಲಿ ಎಲ್ಲೆಲ್ಲಿ ಗಡಿ ವಿವಾದ ಇದೆ, ಯಾವಾಗಿಂದ ಗಡಿ ವಿವಾದ ಸ್ಟಾರ್ಟ್ ಆಗ್ತಾ ಬಂತು ನೋಡಿ. ಭಾರತದಲ್ಲಿ ಗಡಿ ವಿವಾದ ಸಾಮಾನ್ಯವಾಗಿರೋದು ಅರುಣಾಚಲ ಪ್ರದೇಶ ಈ ಭಾಗವನ್ನು ಒಂದಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಅದಾದ್ಮೇಲೆ ಸಿಕ್ಕಿಂ ಭಾಗ ಆಗ್ಬೋದು, ಇನ್ನು ಉತ್ತರಾಖಂಡ್ ರಾಜ್ಯ ಆಗ್ಬೋದು, ಹಿಮಾಚಲ ಪ್ರದೇಶ ಆಗ್ಬೋದು, ಮತ್ತೆ ಲಡಕ್ ಅಂದ್ರೆ ಅಕ್ಷಯ ಚೀನಾ ಅಂತ ಕರಿತಾ ಹೋಗ್ತೀವಿ. ಈ ಅಕ್ಷಯ ಚೀನಾ ಆಗ್ಬೋದು, ಈ ಭಾಗದಲ್ಲೆಲ್ಲನೂ ಕೂಡ ಭಾರತ ಮತ್ತು ಚೀನಾದ ನಡುವೆ ಗಡಿ ವಿವಾದ ಇರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಭಾರತ ಮತ್ತು ಚೀನಾದ ನಡುವೆ ಗಡಿ ವಿವಾದ ಸುಮ್ಮನೆ ಸ್ಟಾರ್ಟ್ ಆಗಿಲ್ಲ. 1959 1959ರಲ್ಲಿ 1959 ಏನಾಗುತ್ತೆ, ಈ ಒಂದು ಟಿಬೇಟ್ ಅನ್ನ ಚೀನಾ ಆಕ್ರಮಣವನ್ನ ಮಾಡ್ಕೊಡುತ್ತೆ. ಈ ಟಿಬೇಟ್ ಏನು ಕಾಣ್ತಾ ಇದೆ, ಈ ಟಿಬೇಟ್ ಅನ್ನ ಚೀನಾ ಆಕ್ಯುಪೈ ಮಾಡ್ಕೊಳ್ಳುತ್ತೆ 1959ನಲ್ಲಿ. ಆ ಚೀನಾ ಆಕ್ಯುಪೈ ಮಾಡ್ಕೊಂಡಾಗ ಅಲ್ಲಿದ್ದ ಟಿಬೇಟಿಯನ್ಸು ಮತ್ತು ಆ ಟಿಬೇಟಿಯನ್ಸ್ ಅಲ್ಲಿ ದಲೈಲಾಮಾ, ಈಗಿನ ದಲೈಲಾಮಾ ಏನ್ ಮಾಡ್ತಾರೆ, ಆ ಒಂದು ಟಿಬೇಟಿಯನ್ಸ್ನ ಧರ್ಮಗುರು ಆಗಿರುವಂತಹ ದಲೈಲಾಮಾ ಇಲ್ಲಿಂದ ಭಾರತಕ್ಕೆ ಪಲಾಯನ ಹಾಕ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಭಾರತಕ್ಕೆ ಬರ್ತಾರೆ. ಬರೀ ದಲೈಲಾಮಾ ಅಷ್ಟೇ ಬರೋದಿಲ್ಲ, ದಲೈಲಾಮನ ಜೊತೆಗೆ ಅವನ ಫಾಲೋವರ್ಸ್ಗಳು ಕೂಡ ಬರ್ತಾರೆ. ಸೊ ಬಂದಂತವ್ರಿಗೆ ಭಾರತ ಆಶ್ರಯವನ್ನ ಕೊಡುತ್ತೆ. ಆಗಿನ ಪ್ರಧಾನಿ ಆಗಿರುವಂತಹ ನೆಹರು ಅವರು ಇದನ್ನ ಚೀನಾ ಭಾರತಕ್ಕೆ ವಾರ್ನು ಕೂಡ ಮಾಡುತ್ತೆ. ಸೊ ಹಾಗಾಗಿ ಭಾರತದ ಬಗ್ಗೆ ತಲೆಕೆಡಿಸ್ಕೊಳ್ಳಲ್ಲ, ಬರೋರಿಗೆ ಇಲ್ಲಿ ವಸತಿ ಸೌಲಭ್ಯಗಳನ್ನ ಮಾಡುತ್ತೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಭಾರತದ ವಿರುದ್ಧ 1962 ಅಲ್ಲಿ 1962ರಲ್ಲಿ ಚೀನಾ ಇಂಡಿಯಾ ವಾರ್ ಕೂಡ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಭಾರತದ ಮೇಲೆ ಚೀನಾ ಯುದ್ಧವನ್ನು ಕೂಡ ಮಾಡುತ್ತೆ. ಸೊ ಯುದ್ಧ ಮಾಡುತ್ತೆ 1962ನಲ್ಲಿ. ಯುದ್ಧ ಮಾಡಿ ಎಲ್ಲೆಲ್ಲಿ ಈ ಅರುಣಾಚಲ ಪ್ರದೇಶದ ಭಾಗಗಳನ್ನ, ಸಿಕ್ಕಿಂ ಭಾಗಗಳನ್ನ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ಈ ಲಡಕ್ಕಿನ ಭಾಗ ಅಕ್ಷಯ ಚೀನಾ ಅಂತ ಇದೆಯಲ್ಲ, ಇವೆಲ್ಲದನ್ನು ಕೂಡ ಅಟ್ಯಾಕ್ ಮಾಡಿ ಮತ್ತು ಕೆಲವು ಭಾಗಗಳನ್ನು ಕೂಡ ವಶಪಡಿಸಿಕೊಳ್ಳುತ್ತೆ. ಇದಾದ್ಮೇಲೆ LAC ಅಗ್ರಿಮೆಂಟ್ ಆಗ್ತಾ ಹೋಗುತ್ತೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಈ ಅಕ್ಷಯ ಚೀನಾದ ಇಷ್ಟು ಭಾಗವನ್ನ ಚೀನಾ ಉಳಿಸ್ಕೊಂಡು ಬಾಕಿ ಎಲ್ಲಾ ಭಾಗವನ್ನು ಕೂಡ ಭಾರತಕ್ಕೆ ಅದು ವಾಪಸ್ಸನ್ನ ಕೊಡುತ್ತೆ. ಸೊ ಕ್ಲಿಯರ್. ಯಾವುದು 1962 ವಾರ್. ಇದುವರೆಗೂ ವಾರ್ ಅಂತ ಆಗಿರೋದು ಚೀನಾ ನಡುವೆ 1997ರಲ್ಲಿ 1967ರಲ್ಲಿ ಮಾತ್ರ. ಸೊ ದಲೈಲಾಮಾಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಬಹುತೇಕ ಈ ಒಂದು ವಾರ್ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ. ಈ ದಲೈಲಾಮಾ ಅವರನ್ನ ಇಂಡಿಯಾದಲ್ಲಿ ಇಟ್ಕೊಂಡು ನಾವು ಆಶ್ರಯವನ್ನ ಕೊಡ್ತಾ ಹೋಗ್ತೀವಿ. ಇವಾಗ ನೀವು ನೋಡ್ಬೋದು. ಸೊ ಶೇಖ್ ಹಸೀನಾ ಅವ್ರ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ಮಾತಾಡಿದೆ. ಅವರಿಗೆ ನಾವು ಮತ್ತೆ ಇಲ್ಲಿನ ಭಾರತದಲ್ಲಿ ಕೊಟ್ಟೆಟ್ಕನೆ ಇವತ್ತು ಬಾಂಗ್ಲಾದೇಶ ಭಾರತ ವಿರುದ್ಧವಾಗಿ ಚೀನಾ ಜೊತೆ ಕೈ ಜೋಡಿಸೋದನ್ನು ನೋಡ್ತಾ ಹೋಗ್ತೀವಿ. ಸೊ ಕ್ಲಿಯರ್. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಈ LAC ಆಗಿದ್ದು ಯಾವಾಗ 1967ರಲ್ಲಿ ಇಂಡಿಯಾ ಮತ್ತು ಚೀನಾದ ವಾರ ಆದಾಗ LAC ಡಿಕ್ಲೇರ್ ಮಾಡ್ಕೊಳ್ತಾರೆ. ಈ ಲೈನ್ ಇಲ್ಲಿ ಅಕ್ಷಯ ಚೀನಾ ಹತ್ರ ಬರ್ತಾ ಹೋಗುತ್ತೆ. ಈ ಅಕ್ಷಯ ಚೀನಾ ಇದಾದ್ಮೇಲೆ ಏನಾಗುತ್ತೆ, ಸಂಪೂರ್ಣವಾಗಿ ಲಡಕ್ಕಲ್ಲಿ ಬರುವಂತ ಅಕ್ಷಯ ಚೀನಾದ ಭಾಗವಾಗಿ ಸೇರ್ಕೊಳ್ಳುತ್ತೆ. ಚೀನಾ ಇದನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇದಾದ್ಮೇಲೆ ನೋಡಿ, ಈ ಒಂದು ಏರಿಯಾವನ್ನು ನಾವಿಲ್ಲಿ ಅಕ್ಷಯ ಚೀನಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಯಾರ ಅಂಡರ್ ಇದೆ, ಇವತ್ತು ಇಂಡಿಯಾ ಕ್ಲೈಮ್ ಮಾಡ್ತಿದೆ. ಬಟ್ ಆದ್ರೆ ಇರುವಂತದ್ದು ಯಾರ ಅಂಡರ್ ಅಲ್ಲಿ, ಚೀನಾದ ಅಂಡರ್ ಅಲ್ಲಿ. ಜೊತೆಗೆ ಭಾರತದ ಈ ಸ್ಟೇಟ್ ಏನ್ ಬರ್ತಾ ಹೋಗುತ್ತಲ್ಲ, ಅರುಣಾಚಲ ಪ್ರದೇಶ, ಇಷ್ಟು ಕೂಡ ನಂದೇ ಅಂತ ಹೇಳಿ ಕ್ಲೈಮ್ ನ ಮಾಡ್ತಾ ಇದೆ ಯಾವುದು, ಚೀನಾ. ಜೊತೆಗೆ ಈ ಅರುಣಾಚಲ ಪ್ರದೇಶದ ಮೇಲ್ಭಾಗದಲ್ಲಿ ತವಾಂಗ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ. ಯಾವುದು, ತವಾಂಗ್. ಈ ತವಾಂಗ್ ಅನ್ನೋ ಪ್ಲೇಸ್ ಎಲ್ಲಿ ಬರುತ್ತೆ,
ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ. ಈ ತವಾಂಗ್ ಪ್ಲೇಸ್ಗೆ ಸಾಮಾನ್ಯವಾಗಿ ದಲೈಲಾಮಾ ಹೋಗಿ ಇವು ಟಿಬೇಟಿಯಸ್ ಎಲ್ಲ ಸೇರ್ಕೊಂಡು ಸ್ಪೀಚ್ ಅನ್ನ ಕೊಡ್ತಾ ಇರ್ತಾರೆ ಅಂತಂದ್ರೆ ಚೀನಾದ ವಿರುದ್ಧವಾಗಿ. ಹಾಗಾಗಿ ಚೀನಾದವ್ರು ಏನ್ ಪ್ಲಾನ್ ಮಾಡ್ತಾರೆ, ಅರುಣಾಚಲ ಪ್ರದೇಶ ಸೇರ್ಸ್ಕೊಂಡ್ಬಿಡೋಣ, ಈ ತವಾಂಗನ್ನು ಕೂಡ ಸೇರ್ಸ್ಕೊಂಡ್ಬಿಡೋಣ, ತಲೆನೋವು ಬರೋದಿಲ್ಲ ಅಂತೇಳಿ ಡಿಸೈಡ್ ಆಗ್ಬಿಟ್ಟು ಈ ತವಾಂಗ್ ಮತ್ತೆ ಅರುಣಾಚಲ ಪ್ರದೇಶ ನಮ್ದೇ ಅಂತ ಕ್ಲೈಮ್ ಮಾಡ್ತಿದೆ. ಬಟ್ ತವಾಂಗ್ ಇರೋದು ಅರುಣಾಚಲ ಪ್ರದೇಶದಲ್ಲಿ, ಅದು ಭಾರತ ಕಂಟ್ರೋಲ್ ಅಲ್ಲಿ ಅಟ್ ಪ್ರೆಸೆಂಟ್ ಇದೆ. ಬಟ್ ಚೀನಾದವರು ಇದನ್ನ ಕ್ಲೈಮ್ ಮಾಡ್ತಿದ್ದಾರೆ. ಸೊ ಕ್ಲಿಯರ್. ಹಾಗಾಗಿ ಈ ಪ್ರದೇಶವನ್ನು ಇವ್ರು ಕೇಳ್ತಾ ಇದ್ದಾರೆ, ಬಟ್ ಭಾರತ ಕೊಟ್ಟಿಲ್ಲ. ಆದರೆ ಈ ಒಂದು ಅಕ್ಷಯ ಚೀನಾ ಮಾತ್ರ ಸಂಪೂರ್ಣವಾಗಿ ಯಾರ ಅಂಡರ್ಲಿದೆ, ಇವಾಗ ಚೀನಾದ ಕೈವಶದಲ್ಲಿರೋದು ನೋಡ್ತಾ ಹೋಗ್ತೇವೆ. ಹಾಗಾಗಿ ಯಾವುದು ಅಕ್ಷಯ ಚೀನಾ ವಿವಾದ, ತವಾಂಗ್ ವಿವಾದ ಎರಡೂ ಕೂಡ ಚೀನಾ ಮತ್ತು ಭಾರತದ ನಡುವೆ ಇರುವಂಥದ್ದು. ಇನ್ನು ಮೂರನೇ ವಿವಾದ ಯಾವುದು, ಯಾರ್ಲುಂಗ್ ಡ್ಯಾಮ್ ವಿವಾದ. ಇದು ಕೂಡ ಎಕ್ಸಾಮ್ ಕ್ವಶನ್ಸ್ ಕೇಳ್ಬಿಡ್ತಾನೆ. ಯಾರ್ಲುಂಗ್ ಅಂತ ಹೇಳಿದ್ರೆ ಇದು ಬ್ರಹ್ಮಪುತ್ರ ನದಿಗೆ ಟಿಬೇಟ್ ಅಲ್ಲಿ ಕರೆಯುವಂತ ಹೆಸರು. ಸೊ ಹಾಗಾಗಿ ಈ ಬ್ರಹ್ಮಪುತ್ರ ನದಿ ನಿಮ್ಗೆ ಗೊತ್ತೆ, ಮಾನಸರೋವರ ಹಾರಿಸನ್ ಆಗಿ ಅರುಣಾಚಲ ಪ್ರದೇಶ ಹತ್ರ ಭಾರತಕ್ಕೆ ಬಂದು ಅಲ್ಲಿಂದ ಅಸ್ಸಾಮಿಂದ ಎಲ್ಲಿಗೆ ಹೋಗುತ್ತೆ, ಬಾಂಗ್ಲಾದೇಶಕ್ಕೆ ಹೋಗಿ ಬಾಂಗ್ಲಾದೇಶದಿಂದ ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗ್ಬಿಡುತ್ತೆ. ಸೊ ಇಂಥ ನದಿಗೆ ಚೀನಾದವ್ರು ಏನ್ ಮಾಡ್ತಾರೆ, ಈ ಒಂದು ಹಿಮಾಲಯ ಭಾಗದಲ್ಲಿ ಡ್ಯಾಮ್ ಅನ್ನ ಕಟ್ತಾರೆ. ಈ ಡ್ಯಾಮ್ಗೆ ನಾವು ಯಾರ್ಲುಂಗ್ ಜಾಂಗ್ಬೋ ರಿವರ್ ಡ್ಯಾಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ, ಅಥವಾ ಯಾರ್ಲುಂಗ್ ಡ್ಯಾಮ್ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಇದನ್ನ ಭಾರತ ಅಪೋಸ್ ಮಾಡುತ್ತೆ. ಅಂದ್ರೆ ಈ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಭಾರತದ ಅಸ್ಸಾಂ ಆಗ್ಬೋದು ಮತ್ತು ಇನ್ನಿತರೆ ರಾಜ್ಯಗಳಿಗೆ ವಾಟರ್ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಅಥವಾ ಕೆಲವೊಂದು ಟೈಮ್ ಏನಾಗ್ಬೋದು, ಇದು ನಿಮ್ಗೆ ಇಲ್ಲಿ ಅರ್ಥಕ್ವೇಕ್ ಝೋನ್ ಅಲ್ಲಿ ಬರ್ತಿರೋದ್ರಿಂದ ಡ್ಯಾಮ್ ಎಲ್ಲ ಹೊಡೆದೋದ್ರೆ ಫ್ಲಡ್ ಕೂಡ ಆಗ್ಬೋದು. ಇವೆರಡೂ ಕಾರಣದಿಂದ ಭಾರತ ಇದನ್ನು ಅಪೋಸ್ ಮಾಡ್ತಿದೆ. ಬಟ್ ಆಲ್ರೆಡಿ ಇವರು ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿ ವಾಟರ್ನ ಸ್ಟೋರ್ ಮಾಡಿ ಅವ್ರ ಎಲೆಕ್ಟ್ರಿಸಿಟಿಯನ್ನ ಮತ್ತು ಅಗ್ರಿಕಲ್ಚರ್ ಎರಡೂ ಪರ್ಪಸ್ಗೂ ಕೂಡ ಈ ಡ್ಯಾಮ್ ನೀರನ್ನ ಇವರು ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ. ಇದನ್ನ ಭಾರತ ಟಿಲ್ ಟು ಇದನ್ನ ಏನು ಅಪೋಸ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಯಾರ್ಲುಂಗ್ ಡ್ಯಾಮ್ ಡಿಸ್ಪ್ಯೂಟ್ ಬರೋದು ಭಾರತ ಮತ್ತು ಚೀನಾದ ನಡುವೆ. ಸೊ ಇದನ್ನು ಕೂಡ ಎಕ್ಸಾಮ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಇದೇ ತರ 2017ರಲ್ಲಿ ಈ ಡೋಕ್ಲಾಮ್ ಪ್ಲಾಟೂ ಅಂತ ಬರುತ್ತೆ ಈ ಭಾಗದಲ್ಲಿ, ಭೂತಾನ್ ಭಾಗದಲ್ಲಿ. ಈ ಒಂದು ಭಾಗದ ಡೋಕ್ಲಾಮ್ ಪ್ಲಾಟೂವನ್ನ ನನಗೆ ಸೇರಿತು ಅಂತ ಹೇಳಿ ಚೀನಾದವರು ಕಬ್ಜಾ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ 2017ರಲ್ಲಿ. ಹಾಗಾಗಿ ಈ ಡೋಕ್ಲಾಮ್ ಡಿಸ್ಪ್ಯೂಟ್ ಇರೋದು ಇಂಡಿಯಾ, ಚೀನಾ ಮತ್ತು ಭೂತಾನ್ ನಡುವೆ. ಡೋಕ್ಲಾಮ್ ಬಂದು ಇಂಡಿಯಾ, ಚೀನಾ, ಭೂತಾನ್ ಈ ಭಾಗದಲ್ಲಿ ಬರುತ್ತೆ. ಇದನ್ನು ಕೂಡ ಇದು ಚೀನಾದವರು ಕ್ಲೈಮ್ ಅನ್ನ ಮಾಡ್ತಿದ್ದಾರೆ ಇವಾಗ. ಸೊ ಹಾಗೆ ಡೋಕ್ಲಾಮ್ ಡಿಸ್ಪ್ಯೂಟ್ ಭೂತಾನ್ ಮತ್ತೆ ಚೀನಾದ ನಡುವೆ ಇರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಡಿಸ್ಪ್ಯೂಟ್ ಬರುತ್ತೆ, ಗಾಲ್ವಾನ್ ಡಿಸ್ಪ್ಯೂಟ್. ವೆರಿ ಇಂಪಾರ್ಟೆಂಟ್. ಇದು ಆಲ್ರೆಡಿ UPSC ಎಕ್ಸಾಮ್ ಎಲ್ಲ ಕ್ವಶನ್ಸ್ ಕೇಳಿದ್ದಾನೆ. ಈ ಗಾಲ್ವಾನ್ ಅನ್ನೋದು ಎಲ್ಲಿ ಬರ್ತಾ ಹೋಗುತ್ತೆ, ನಿಮ್ಗೆ ಆಲ್ರೆಡಿ 1962 1962 ಇಂಡಿಯಾ ವಾರ್ ಆದಾಗ LAC ಅಂತ ಹೇಳಿದ್ನಲ್ಲ. ಸೊ LAC ನ ಭಾರತ ಮತ್ತು ಚೀನಾ ನಡುವೆ ಹಾಕೊಂಡಿದೀವಿ 1962 ವಾರ್ ಆಗ್ಬೇಕಾದ್ರೆ. ಈ ಭಾಗದಲ್ಲಿ ನೋಡಿ, ಇಲ್ಲಿ 1962 ಲೈನ್ ಅನ್ನ ಏನ್ ನೋಡ್ತಿದ್ರ, ಇದನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ನಾವು ಕರಿತಾ ಇದ್ವಿ. ಬಟ್ ಅವ್ರಿಗೆ ಇವ್ರೇನ್ ಮಾಡ್ತಿದ್ದಾರೆ, ಇಲ್ಲಿವರೆಗೆ ಇದ್ದಂಥದ್ದು. ಸೊ ಚೀನಾ ಸೆಪ್ಟೆಂಬರ್ 1962 ಅಲ್ಲಿ ಇಲ್ಲಿವರೆಗೆ ತನ್ನ ಏರಿಯಾವನ್ನು ಹಾಕೊಂಡು LAC ಅಗ್ರಿಮೆಂಟ್ ಆದ್ಮೇಲೆ ಇಲ್ಲಿಗೆ ಸ್ಟಾಪ್ ಆಗಿತ್ತು. ಬಟ್ ಇವ್ರೇನ್ ಮಾಡ್ತಾರೆ, ಈ ರೆಡ್ ಲೈನ್ ಕಾಣ್ತಿದೆ ನೋಡಿ, ಇಲ್ಲಿವರೆಗೆ 1962 ನವೆಂಬರಲ್ಲಿ ಮತ್ತೆ ಅದನ್ನ ಏರಿಯಾವನ್ನು ಎಕ್ಸ್ಚೇಂಜ್ ಮುಂದೆ ತಗೊಂಡ್ಬಂದ್ಬಿಟ್ಟು ನಾನು ಏರಿಯಾ ಇಲ್ಲಿವರೆಗೆ ಸೇರಿದ್ದು ಅಂತ ಹೇಳ್ತಾರೆ. ಇವಾಗ ಆಕ್ಚುಲಿ ಗಾಲ್ವಾನ್ ವ್ಯಾಲಿ ಬರುತ್ತಲ್ಲ, ಅಲ್ಲಿವರೆಗೆ ಮಾತ್ರ ಇವರು ಆಕ್ಯುಪೈ ಮಾಡ್ಕೊಂಡಿದ್ದು. ಅಗ್ರಿಮೆಂಟ್ ಪ್ರಕಾರ ಅಲ್ಲಿವರೆಗೆ ಮಾತ್ರ ಇವರು ತಗೊಳ್ಳೋದಿತ್ತು. ಬಟ್ ಇವರು ಮಿಲಿಟರಿ ಏನಾಗುತ್ತೆ, ಮುಂದೆ ಸ್ವಲ್ಪ ದಿನ ಮುಂದೆ ಬಂದು ನವೆಂಬರ್ 1962ವರೆಗೆ ಈ ಗಾಲ್ವಾನ್ ವ್ಯಾಲಿನ ಕ್ರಾಸ್ ಮಾಡಿ ಬಂದ್ಬಿಡುತ್ತೆ. ಮತ್ತೆ ಅವಾಗ ಈ ಕ್ರಾಸ್ ಮಾಡಿ ಬರೋದನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ರೀಸೆಂಟ್ ಆಗಿ ಇದು ಇಶ್ಯೂಸ್ ಕೂಡ ಆಗಿತ್ತು, ಗಾಲ್ವಾನ್ ವ್ಯಾಲಿ ಡಿಸ್ಪ್ಯೂಟ್. ಇಲ್ಲ ಭಾರತ ಆಮೇಲೆ ಇಲ್ಲಿರುವಂತ ಮಿಲಿಟರಿನ ಮತ್ತೆ ಚೀನಾದವ್ರನ್ನ ವಾಪಸ್ ಕಳಿಸ್ಕೊಡುತ್ತೆ. ಹಾಗಾಗಿ ಗಾಲ್ವಾನ್ ವ್ಯಾಲಿ ವಿವಾದ ಯಾವ ರಾಷ್ಟ್ರಗಳ ನಡುವೆ ಅಂತ ಹೇಳಿದ್ರೆ ಇಂಡಿಯಾ ಮತ್ತೆ ಚೀನಾದ ನಡುವೆ ಇದೊಂದು ಗಡಿ ವಿವಾದವಾಗಿದೆ. ಸೊ ಕ್ಲಿಯರ್. ಇದು ಎಲ್ಲಿ ಬರೋದು, ಲಡಾಖ್ ಅಲ್ಲಿ ಬರುತ್ತೆ. ಈ ಗಾಲ್ವಾನ್ ವ್ಯಾಲಿಯಲ್ಲಿ ಒಂದು ರಿವರ್ ಕೂಡ ಬರುತ್ತಾರೆ. ಆಲ್ರೆಡಿ UPSC ಎಕ್ಸಾಮ್ ಕ್ವಶನ್ಸ್ ಆಗಿದೆ. ಇದು ಗಾಲ್ವಾನ್ ವ್ಯಾಲಿಯಲ್ಲಿ ಬರುವ ರಿವರ್ ಯಾವುದು, ಗಾಲ್ವಾನ್ ರಿವರ್. ಈ ಗಾಲ್ವಾನ್ ರಿವರ್ ಯಾವ ನದಿ ಉಪನದಿ, ಶಿಯೋಕ್ ನದಿಯ ಉಪನದಿ. ನೋಡಿ ಇಲ್ಲಿ ಕಾಣುತ್ತಲ್ಲ ಶಿಯೋಕ್ ನದಿ, ಈ ನದಿಯ ಉಪನದಿ. ಈ ಶಿಯೋಕ್ ನದಿಗೆ ಗಾಲ್ವಾನ್ ರಿವರ್ ಬಂದು ಜಾಯ್ನ್ ಆಗುತ್ತೆ. ಗಾಲ್ವಾನ್ ರಿವರ್ ಹೋಗಿ ಮುಂದೆ ಶಿಯೋಕ್ ಜಾಯ್ನ್ ಆಗಿ ಸಿಯೋಕ್ ಹೋಗ್ಬಿಟ್ಟು ಮುಂದೆ ಏನಾಗುತ್ತೆ, ಇಂಡಸ್ ರಿವರ್ಗೆ ಜಾಯ್ನ್ ಆಗುತ್ತೆ. ಇಂಡಸ್ ರಿವರ್ ಪಾಕಿಸ್ತಾನ ಹೋಗಿ ಪಾಕಿಸ್ತಾನದಿಂದ ಅರಬಿಯನ್ ಸೀಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಕ್ಲಿಯರ್. ಹಾಗಾಗಿ ಈ ಗಾಲ್ವಾನ್ ರಿವರ್ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಯಾವ ರಾಷ್ಟ್ರಗಳ ನಡುವೆ ಅಂತ ಕೇಳ್ಬೋದು. ಚೀನಾ ಮತ್ತು ಭಾರತ ನಡುವೆ, ಅಥವಾ ಅಕ್ಷಯ್ ಚೀನಾ ಮತ್ತು ಭಾರತ ನಡುವೆ ಇದೆ. ಈ ಅಕ್ಷಯ್ ಚೀನಾ ಯಾರ ಕಂಟ್ರೋಲ್ ಇದೆ ಪ್ರೆಸೆಂಟ್, ಇವಾಗ ಚೀನಾದ ಕಂಟ್ರೋಲ್ ಇರೋದನ್ನ ನಾವಿಲ್ಲಿ ನೋಡ್ತೀವಿ. ಭಾರತ ನಮ್ಮದು ಅಂತ ಕ್ಲೈಮ್ ಮಾಡ್ತಿದ್ವಿ, ಬಟ್ ಅಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಚೀನಾದವರು ಅಕ್ಷಯ್ ಚೀನಾದಲ್ಲಿ. ಗಾಲ್ವಾನ್ ಡಿಸ್ಪ್ಯೂಟ್ ಆಗಿ ಇಂಡಿಯಾ ಮತ್ತೆ ಚೀನಾ ನಡುವೆ ಇರೋದನ್ನ ನೋಡ್ತೀವಿ. ಇದೇ ತರ ಇನ್ನೊಂದು ಇಶ್ಯೂಸ್ ನೋಡ್ತೀವಿ, ಒನ್ ಬೆಲ್ಟ್ ಒನ್ ರೋಡ್ ಇಶ್ಯೂಸ್ ಅನ್ನ. ವೆರಿ ಇಂಪಾರ್ಟೆಂಟ್. ಸೊ ಭಾರತ ಇದನ್ನ ಅಪೋಸ್ ಮಾಡ್ತಿದೆ. ನೋಡಿ ಈ ಒನ್ ಬೆಲ್ಟ್ ಒನ್ ರೋಡ್ ವಿಷಯದಲ್ಲಿ ಬಂದ, ಒನ್ ಬೆಲ್ಟ್ ರೂಟ್ ಅಲ್ಲಿ ಬಂದಾಗ ಇವರು ಈ ಬ್ಲಾಕ್ ಕಲರ್ ಕಾಣ್ತಾ ಇರೋದು ರೈಲ್ ರೂಟ್. ಸೊ ಎಲ್ಲಿಂದ ಇವಾಗ ಚೀನಾದಿಂದ ರಷ್ಯಾದ ಮಾಸ್ಕೋ ಹೋಗಿ, ಮಾಸ್ಕೋಯಿಂದ ಲಂಡನ್ ಹೋಗಿ, ಲಂಡನ್ ಇಂದ ಸ್ಪೇನ್ ಮ್ಯಾಡ್ರಿಡ್. ಸೊ ಇದು ಸ್ಪೇನ್ ರಾಷ್ಟ್ರದಲ್ಲಿ ಬರುವ ಮ್ಯಾಡ್ರಿಡ್ ನಗರದವರೆಗೆ ಟ್ರೈನ್ ರೂಟ್ ಅನ್ನ ಕೊಡ್ತಾ ಇದ್ದಾರೆ.
ಸೊ ಕ್ಲಿಯರ್. ಅದರ ಜೊತೆಗೆ ಬಂದಾಗ ಈ ಟ್ರೈನ್ ರೂಟ್ ಜೊತೆಗೆ ಏನು ಲ್ಯಾಂಡ್ ರೂಟ್ ಕೂಡ ಮಾಡ್ಕೊಂಡಿದೆ. ಲ್ಯಾಂಡ್ ರೂಟ್ ಅಪ್ ಟು ಎಲ್ಲಿವರೆಗೆ ಬರುತ್ತೆ, ಮಾಸ್ಕೋ ಹೋಗಿ ಮಾಸ್ಕೋ ಇಂದ ರೋಟೋಟ್ರಮ್ ಹೋಗಿ ರೋಟೋಟ್ರಮ್ ಇಂದ ನಿಮಗೆ ವೆನ್ನಿಸ್, ಇಟಲಿಯ ವೆನ್ನಿಸ್ ನಗರವರೆಗೆ ಕನೆಕ್ಟ್ ಆಗುತ್ತೆ. ಇದು ಲ್ಯಾಂಡ್ ರೂಟ್ ಇದು. ಸೊ ಕ್ಲಿಯರ್. ಇದ್ರ ಜೊತೆಗೆ ಈ ಭಾರತದ ಪಕ್ಕದಲ್ಲಿ ಒಂದು ಸಿ ರೂಟ್ ಅನ್ನ ಮಾಡ್ತಿದೆ, ಒನ್ ರೋಡ್ ಅನ್ನ ಮಾಡ್ತಾ ಇದೆ. ಎಲ್ಲಿ, ಭಾರತದ ಶ್ರೀಲಂಕಾ ಪಕ್ಕದಲ್ಲಿ ಅಮ್ಮನ್ ತೋಟ ಪೋರ್ಟ್ ಬರುತ್ತಲ್ಲ, ಅಲ್ಲಿ ಕನೆಕ್ಟ್ ಮಾಡುತ್ತೆ. ಭಾರತದ ಕೋಲ್ಕತ್ತಾ ಕನೆಕ್ಟ್ ಮಾಡುವಂತ ರೋಡ್ ಇದು. ಅಲ್ಲಿಂದ ಯಾವ್ದು ಕೀನ್ಯಾದ ಮುಂಬೋಸಾ ಸಿಟಿ ಬರ್ತಾ ಹೋಗುತ್ತೆ, ಕೀನ್ಯಾದಲ್ಲಿ. ಅಲ್ಲಿಂದ ಮತ್ತೆ ನಿಮಗೆ ಈ ಒಂದು ಸೊಮಾಲಿಯಾ ಪಕ್ಕದಲ್ಲಿ ಬಂದ್ರೆ ಇಲ್ಲಿ ನಿಮಗೆ ರೆಡ್ ಸಿ ಬರುತ್ತೆ. ರೆಡ್ ಸಿ ಮುಖಾಂತರ ಹೋಗಿ ಮತ್ತೆ ಮೆಡಿಟೇರಿಯನ್ ಸಿ ಹೋಗಿ ಮೆಡಿಟೇರಿಯನ್ ಸಿ ಮುಖಾಂತರ ಮತ್ತೆ ವೆನ್ನಿಸ್ ಅಲ್ಲಿ ಇವಾಗ ಏನು ರೋಡ್ ಸ್ಟಾಪ್ ಆಗುತ್ತೆ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ತೆ. ಅಂದ್ರೆ ಇವ್ರು ಹೆಚ್ಚು ಕಡಿಮೆ ನಿಮಗೆ ಏಷ್ಯಾ ಕಾಂಟಿನೆಂಟ್ ಆಗ್ಬೋದು, ಆಫ್ರಿಕಾ ಕಾಂಟಿನೆಂಟ್ ಆಗ್ಬೋದು, ಯುರೋಪ್ ಕಾಂಟಿನೆಂಟ್ ಆಗ್ಬೋದು, ಈ ಮೂರನ್ನು ಕನೆಕ್ಟ್ ಮಾಡುವಂತಹ ಒನ್ ಬೆಲ್ಟ್ ಒನ್ ರೋಡ್ ಅನ್ನ ಕಾನ್ಸೆಪ್ಟ್ ನ ತಗೋಬರ್ತಾರೆ. ಇದನ್ನ ಭಾರತ ಸ್ಟ್ರಾಂಗ್ ಆಗಿ ಅಪೋಸ್ ಅನ್ನ ಮಾಡುತ್ತೆ. ಭಾರತ ಟಿಲ್ಟ್ ಕೂಡ ಇದರ ವಿರುದ್ಧ ಇದೆ. ಇದು ಸಿಲ್ಕ್ ರೋಡ್ಗೆ ಪರ್ಯಾಯವಾಗಿ ತಗೋಬರಕ್ಕೆ ಪ್ರಯತ್ನ ಮಾಡಿದ್ರು ಇವರು. ಇದನ್ನ ಭಾರತ ಟಿಲ್ಟ್ ಕೂಡ ಇದನ್ನ ಅಪೋಸ್ ಅನ್ನ ಮಾಡ್ತಾ ಇದೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಒನ್ ಬೆಲ್ಟ್ ಒನ್ ರೋಡ್ ಡಿಸ್ಪ್ಯೂಟ್ ಇದು ಭಾರತ ಮತ್ತೆ ಇತರ ಕಂಟ್ರಿಗಳ ಜೊತೆ ಕೂಡ ಇಶ್ಯೂಸ್ ಇದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದು ಇಂಡಿಯನ್ ಓಷನ್ ಅಲ್ಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಇವೆಲ್ಲವನ್ನು ಕೂಡ ಇದು ಮಾಡ್ತಾ ಇದೆ. ಮತ್ತು ಈ ಮೂರು ಕಾಂಟಿನೆಂಟ್ ಅಲ್ಲೂ ಕೂಡ ಡಾಮಿನೇಟ್ ಮಾಡುವಂತದ್ದನ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ಸ್ಟ್ರಿಂಗ್ ಆಫ್ ಫಾಲ್ಸ್ ಅಂತ ಮಾಡ್ತಿದೆ ಚೀನಾದವರು. ಯಾವುದು ಇಂಡಿಯನ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ಕೆಲವು ಭಾಗಗಳಲ್ಲಿ ತನ್ನ ಮಿಲಿಟರಿ ಬೇಸ್ಗಳನ್ನ ಮುಖಾಂತರ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಗದ್ದರ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಪಾತ್ರ ಬಂದಾಗ. ಮತ್ತೆ ಇಲ್ಲಿ ಚಿತ್ತಗಾಂಗ್ ಹತ್ರ ಬಾಂಗ್ಲಾದೇಶ್ ಹತ್ರ ರೆಡಿ ಮಾಡ್ತಿರೋವಂಥದ್ದು, ಅಲ್ಲಿ ಪೋರ್ಟ್ಗಳನ್ನ ಡೆವಲಪ್ ಮಾಡ್ತಿರೋವಂಥದ್ದು, ಪೋರ್ಟ್ಗಳನ್ನ ಅಪ್ಗ್ರೇಡ್ ಮಾಡುವಂಥದ್ದು. ಸೊ ಇಂಡಿಯಾ ನೈಬರಿ ಕಂಟ್ರೀಸ್ಗಳ ಜೊತೆ ಸೇರ್ಕೊಂಡಿದೆ. ಇಂಡಿಯನ್ ಓಷನ್ ನೋಡಿ ಇಲ್ಲಿ ಆಲ್ರೆಡಿ ಹಮ್ಮನ್ ತೋಟ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದೆ. ಇದು ಮುಂಗ್ಲಾ ಪೋರ್ಟ್ ಮತ್ತೆ ಚಿತ್ತಗಾಂಗ್ ಪೋರ್ಟ್ ಬಾಂಗ್ಲಾದೇಶ ಜೊತೆ ಟೈಅಪ್ ಆಗಿದೆ. ಇಲ್ಲಿ ಗದ್ದರ್ ಪೋರ್ಟ್ಗೆ ಪಾಕಿಸ್ತಾನ ಜೊತೆ ಟೈಅಪ್ ಆಗಿ ಡೆವಲಪ್ ಮಾಡ್ತಿದೆ. ಎಲ್ಲೆಲ್ಲಿ ಇದು ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಅಲ್ಲೆಲ್ಲ ಚೀನಾದ ಮಿಲಿಟರಿ ಬರುತ್ತೆ. ಹಾಗಾಗಿ ಭಾರತದ ಸುತ್ತೆಲ್ಲ ಅಥವಾ ಇಂಡಿಯನ್ ಓಷನ್ ಮತ್ತೆ ಇನ್ನಿತರೆ ಭಾಗದಲ್ಲಿ ಕೂಡ ತನ್ನ ಡಾಮಿನೇಟ್ ಮಾಡ್ಕೊಳ್ಳಿಕ್ಕೋಸ್ಕರ ಸ್ಟ್ರಿಂಗ್ ಆಫ್ ಫಾಲ್ಸ್ ಅನ್ನೋ ಕಾನ್ಸೆಪ್ಟ್ ನ ಜಾರಿ ತಗೊಂಡ್ಬಂದಿದೆ. ಇದನ್ನ ಸ್ಟ್ರಾಂಗ್ ಆಗಿ ಭಾರತ ಅಪೋಸ್ ಅನ್ನ ಮಾಡ್ತಾ ಇದೆ. ಸೊ ಕ್ಲಿಯರ್. ಇದು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ಸ್ ಹಾಕುವ ಸಾಧ್ಯತೆ ಇದೆ. ಸೊ ಗದ್ದರ್ ಪೋರ್ಟ್ ಬರೋದಿಲ್ಲಿ, ಗದ್ದರ್ ಪೋರ್ಟ್ ಬರೋದಿಲ್ಲಿ ಅಂತ ಕೇಳ್ತಾ ಹೋಗ್ತಾನೆ. ಪಾಕಿಸ್ತಾನದಲ್ಲಿ ಗದ್ದರ್ ಪೋರ್ಟ್ ಬರುತ್ತೆ. ಇದು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಇದೇ ತರ ಇಂಡಿಯನ್ ಓಷನ್ ಅಲ್ಲಿ ಬಂದಾಗ ಹಲವಾರು ಭಾಗದಲ್ಲಿ ತನ್ನ ನೇವಿ ಬೇಸ್ ಗಳನ್ನ ಮತ್ತೆ ಸಬ್ಮರೈನ್ ಗಳನ್ನ ಇಡುವಂತ ಪ್ರಯತ್ನ ಮಾಡ್ತಾ ಇದೆ ಯಾವುದು ಚೀನಾ. ಹಾಗಾಗಿ ಇದನ್ನು ಕೂಡ ಭಾರತ ಸಂಪೂರ್ಣವಾಗಿ ಅಪೋಸ್ ಮಾಡ್ತಾ ಇದೆ. ಈ ಸಬ್ಮರೈನ್ ಗೇಮ್ಗೆ ಏನ್ ಮಾಡ್ತಾ ಇದೆ, ಪ್ಲಾನ್ ಮಾಡ್ತಾ ಇದೆ, ಅದನ್ನ ಸಂಪೂರ್ಣವಾಗಿ ಭಾರತ ಇದನ್ನ ತಿರಸ್ಕಾರ ಮಾಡ್ತಾ ಇದೆ. ಸೊ ಕ್ಲಿಯರ್. ಇಷ್ಟೆಲ್ಲ ಆದ್ರೂ ಕೂಡ ಚೀನಾದ ಜೊತೆಗೆ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದೀವಿ, ಕೆಲವೊಂದು ಇಂಟರ್ನ್ಯಾಷನಲ್ ಸಮಿತಿಗಳಲ್ಲಿ ಭಾಗವಹಿಸ್ತಾ ಹೋಗ್ತೀವಿ. ಯಾಕೆ? ಸೊ ಒಂದು ಕಡೆಗೆ ಅಮೆರಿಕದ ಮೇಲೆ ನಾವು ಡಿಪೆಂಡ್ ಆದ್ರೂ ಕೂಡ ಫೈನಾನ್ಸಿಯಲಿ ಹೊಡೆತ ಬೀಳ್ತಾ ಹೋಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಗ್ರೂಪ್ ಆಫ್ ಕಂಟ್ರೀಸ್ಗಳು ಸೇರ್ಕೊಂಡು ಬ್ರಿಕ್ಸ್ ಸಮಿತಿನ ಮಾಡ್ತಾ ಹೋಗ್ತಾರೆ. ಯಾವ್ಯಾವ ಕಂಟ್ರಿಗಳು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಇವೆಲ್ಲ ಸೇರ್ಕೊಂಡು ಬ್ರಿಕ್ಸ್ ಅನ್ನೋ ಒಂದು ಸಮಿತಿನ ಮಾಡಿ ಅಲ್ಲಿ ಈಗ ಬ್ರಿಕ್ಸ್ ಬ್ಯಾಂಕ್ ಕೂಡ ಓಪನ್ ಆಗಿರುತ್ತೆ, ನಿಮ್ಗೆ ಗೊತ್ತಿರ್ತಾ ಹೋಗುತ್ತೆ. ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡುವಂಥದ್ದು ಇವು ಬ್ರಿಕ್ಸ್ನ ಅತ್ಯಂತ ಪ್ರಮುಖವಾಗಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದೇ ತರ ಸಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲೂ ಕೂಡ ಇಂಡಿಯಾ ಚೀನಾ ಮೆಂಬರ್ ಆಗಿರೋದು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದೇ ತರ ಯುಎನ್ಒದಲ್ಲೂ ಕೂಡ, ವಿಶ್ವಸಂಸ್ಥೆಯಲ್ಲೂ ಕೂಡ ಚೀನಾ ಮತ್ತು ಇಂಡಿಯಾದವರು ಕೂಡ ಪಾರ್ಟಿಸಿಪೇಟ್ ಮಾಡೋದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಷ್ಟೆಲ್ಲನೂ ಕೂಡ ಇದ್ರೂ ಕೂಡ ಭಾರತದ ಜೊತೆಗೆ ಒಂದು ಚೀನಾ ಅತ್ಯುನ್ನತವಾದ ಸಂಬಂಧವನ್ನು ಅಂತೂ ಹೊಂದಿಲ್ಲ. ಚೀನಾ ಯಾವಾಗ ಬೇಕಾದ್ರೂ ಕೂಡ ಭಾರತದ ಮೇಲೆ ಆಕ್ರಮಣವನ್ನು ಮಾಡಬಹುದು. ಮತ್ತು ಇದು ವಸ್ತು ಟ್ರೇಡ್ ಅಲ್ಲೂ ಕೂಡ. ಸೊ ಭಾರತದಲ್ಲಿ ನಿಮಗೆ ಗೊತ್ತಿರಬೇಕು, ಒಂದು ಚೀನಾ ವಸ್ತುಗಳು ಪ್ರತಿ ಮನೆಯಲ್ಲೂ ಕೂಡ ಸಿಗುತ್ತೆ. ಆ ಲೆವೆಲ್ಗೆ ಅವ್ರ ಇಂಡಸ್ಟ್ರಿನ ಡೆವಲಪ್ ಮಾಡಿದ್ದಾರೆ. ಸೊ ಕ್ಲಿಯರ್. ಆದ್ರೂ ಕೂಡ ನೈಬರಿ ಕಂಟ್ರೀಸ್ ಜೊತೆಗೆ ನಾವು ಇರುವಂತಹ ಒಂದು ಬಯಲಾಟರಲ್ ರಿಲೇಷನ್ಸ್ ಗಳನ್ನ ನಾವಿಲ್ಲಿ ಮೇಂಟೈನ್ ಮಾಡ್ತಿದ್ದೀವಿ. ಸೊ ಇವೆಷ್ಟೊಂದು ಕೂಡ ಏನಕ್ಕೋಸ್ಕರ ಭಾರತ ಮತ್ತು ಚೀನಾದ ನಡುವೆ 75 ವರ್ಷಗಳ ನಡುವೆ ಆಚರಣೆ ಆಗಿರೋದ್ರಿಂದ, ಸಂಬಂಧ ಆಚರಣೆ ಆಗಿರೋದ್ರಿಂದ, ಆನಿವರ್ಸರಿ ಸೆಲೆಬ್ರೇಷನ್ ಆಗಿರೋದ್ರಿಂದ ಈ ವಿಷಯವನ್ನು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಭಾರತಕ್ಕೆ ನಿಮಗೆ ಭಾರತದ ಪ್ರಧಾನಿಯವರು ಚಿಲಿ ರಾಷ್ಟ್ರದ ಪ್ರಧಾನಿಯನ್ನ ಭಾರತಕ್ಕೆ ಗೇಬ್ರಿಯಲ್ ಬೋರಿಕ್ ಪಾಂಟ್ ಅವರನ್ನ ಭಾರತಕ್ಕೆ ಇನ್ವೈಟ್ ಮಾಡಿದ್ರು. ಇವರು ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 5ನೇ ತಾರೀಕುವರೆಗೆ ಇವರು ಭಾರತದಲ್ಲಿ ಇರ್ತಾರೆ. ಇದು 76th ಆನಿವರ್ಸರಿ ಆಗಿರುತ್ತೆ ಭಾರತ ಮತ್ತು ಚಿಲಿ ರಾಷ್ಟ್ರಗಳ ನಡುವೆ ಒಂದು ಸಂಬಂಧಕ್ಕೆ. ಈ ಒಂದು ಚಿಲಿ ರಾಷ್ಟ್ರದ ಪ್ರೆಸಿಡೆಂಟ್ ಇವತ್ತು ಭಾರತಕ್ಕೆ ಬಂದಿರುವಂಥದ್ದು. ಸೊ ಅಂದ್ರೆ ಭಾರತ ಮತ್ತು ಚಿಲಿ ರಾಷ್ಟ್ರಗಳ ನಡುವೆ ಸಂಬಂಧ ಕೂಡ ಇದು ಉನ್ನತ ಮಟ್ಟಕ್ಕೆ ಏರಿಸುವಂಥದ್ದು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಕ್ಲಿಯರ್. ಇದು ಭಾರತಕ್ಕೆ ಇವರು ಬಂದಿರುವಂಥದ್ದು ಮೊದಲ ಬಾರಿಗೆ ಆಗಿದೆ. ಬೋರಿಕ್ ಅವರು ಮೊದಲ ಬಾರಿಗೆ ಭಾರತಕ್ಕೆ ಎಂಟ್ರಿನ ಆಗಿದ್ದಾರೆ. ಈ ಬೋರಿಕ್ ಅವರು ಚಿಲಿ ರಾಷ್ಟ್ರದ ಅಧ್ಯಕ್ಷರು ಕೂಡ ಹೌದು. ಈ ಚಿಲಿ ರಾಷ್ಟ್ರ ಎಲ್ಲಿ ಬರುತ್ತೆ ಅಂತ ಕಳೆಯೋದಾದ್ರೆ ದಕ್ಷಿಣ ಅಮೆರಿಕ ಕಾಂಟಿನೆಂಟ್ ಅಲ್ಲಿ ಬರುವಂತಹ ಒಂದು
ರಾಷ್ಟ್ರ. ಯಾವುದು? ಚಿಲಿ ರಾಷ್ಟ್ರ. ಸೊ ಕ್ಲಿಯರ್. 2024ರಲ್ಲಿ ಇವರು ರಿಯೋಡಿ ಜನವರಿಯಲ್ಲಿ G20 ಶೃಂಗಸಭೆ ನಡೆದಿದೆ. ರಿಯೋಡಿ ಜನವರಿ ಬರೋದಲ್ಲಿ ಬ್ರೆಜಿಲಿನ ರಿಯೋಡಿ ಜನವರಿಯಲ್ಲಿ G20 ಸಭೆಯಲ್ಲಿ 2024ರಲ್ಲಿ ಪ್ರಧಾನಿ ಮೋದಿ ಅವರು ಭೇಟಿ ಮಾಡಿರ್ತಾರೆ ಚಿಲಿ ರಾಷ್ಟ್ರ ಅಧ್ಯಕ್ಷರನ್ನ. ಆ ಟೈಮಲ್ಲಿ ಇವ್ರು ಇನ್ವೈಟ್ ಮಾಡಿರ್ತಾರೆ. ಇವರು ಇನ್ವೈಟ್ ಮಾಡಿದ್ಮೇಲೆ ಇವತ್ತು ಇಂಡಿಯಾಗೆ ಇವರು ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಯಾವ ಒಂದು ರಾಜಧಾನಿ ಯಾವುದು? ಚಿಲಿ ರಾಷ್ಟ್ರದ ರಾಜಧಾನಿ ಯಾವುದು? ದೊಡ್ಡ ಸಿಟಿ ಯಾವುದು ಅಂದ್ರೆ ಸ್ಯಾಂಟಿಗೋ. ಸೊ ಇದು ಅಧ್ಯಕ್ಷರು ಯಾರಾಗಿದ್ರೆ ಗೇಬ್ರಿಯಲ್ ಬೋರಿಕ್ ಪಾಂಟ್ ಅವರು. ಅದರ ಇಲ್ಲಿ ಕರೆನ್ಸಿ ಯಾವುದು? ಚಿಲಿಯ ಪೆಸೋ. ಸೊ ಪೆಸೋ ಅನ್ನೋದು ಇಲ್ಲಿಯ ಚಿಲಿಯನ್ ಪೆಸೋ ಅಂತ ಹೇಳೋದು ಇಲ್ಲಿಯ ಕರೆನ್ಸಿ ನಿಯಮ ಆಗಿರುತ್ತೆ. ಸೊ ಕ್ಲಿಯರ್. ಇದಲ್ಲದೆ ಬೈಲಾಟ್ರಲ್ ಸಂಬಂಧಪಟ್ಟಂತೆ ಬಹುಪಕ್ಷೀಯ ಒಪ್ಪಂದಗಳನ್ನ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಯಾವ್ಯಾವುದು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದೀವಿ? ಕಾನ್ಫರೆನ್ಸು ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ದೀವಿ ಇವಾಗ ಚಿಲಿಯ ಜೊತೆಗೆ. ಅದೇ ತರ ಮಲ್ಟಿಪಲ್ ಎಂಟ್ರಿ ಪರ್ಮಿಟ್ ವೀಸಾಗಳನ್ನ ಅಂದ್ರೆ ಭಾರತದ ಬಿಸಿನೆಸ್ ಮ್ಯಾನ್ಗಳು ಹೋಗಿ ಎಲ್ಲಿ ಚಿಲಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಳಿಕ್ಕೋಸ್ಕರ ವೀಸಾ ಪರ್ಮಿಷನ್ ಕೊಡುವಂಥದ್ದು. ಇದರ ನಡುವೆ ಒಂದಷ್ಟು ಕಂಡೀಷನ್ಸ್ಗಳನ್ನ ರಿಮೂವ್ ಮಾಡಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಭಾರತ ಮತ್ತು ಚಿಲಿ ರಾಷ್ಟ್ರದ ನಡುವೆ. ಇದಕ್ಕೂ ಕೂಡ ಅಗ್ರಿಮೆಂಟ್ಗೆ ಸೈನ್ ಅನ್ನು ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಚಿಲಿ ರಾಷ್ಟ್ರದಲ್ಲಿ ಹೋಗಿ ಖನಿಜ ಕೈಗಾರಿಕೆಗಳನ್ನ ಅಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಭಾರತವರು ಬಳಕೆ ಮಾಡ್ಕೊಳ್ಳೋದಾಗ್ಬೋದು. ಲಿಥಿಯಂ ಅನ್ನ ಯೂಸ್ ಅಲ್ಲಿ ಇರುವಂಥ ಲಿಥಿಯಂನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುವಂಥ ಅಗ್ರಿಮೆಂಟ್ಗಳಿಗೆ ಇಲ್ಲಿ ಸೈನನ್ನು ಹಾಕೊಂಡಿದ್ದಾರೆ. ಇನ್ನು ಡಿಜಿಟಲ್ ಮತ್ತು ತಾಂತ್ರಿಕ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಟೆಕ್ನಾಲಜಿಕಲ್ ಕೋಆಪರೇಷನ್ ಮತ್ತು ಡಿಜಿಟಲ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ಗಳನ್ನು ಇವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೂಲ ಸೌಕರ್ಯಗಳನ್ನು, ಇನ್ಫ್ರಾಸ್ಟ್ರಕ್ಚರ್ಗಳನ್ನ, ರೈಲ್ವೆ ಎನರ್ಜಿಯನ್ನ, ರಿನ್ಯೂವಬಲ್ ಎನರ್ಜಿಗಳನ್ನ, ರೈಲ್ವೇಸ್ಗಳನ್ನ ಮತ್ತು ಸ್ಪೇಸ್ಗೆ ಸಂಬಂಧಪಟ್ಟಂತೆ ಭಾರತ ಜೊತೆಗೆ ಇದು ಅಗ್ರಿಮೆಂಟ್ ಅನ್ನು ಇವಾಗ ಮಾಡ್ಕೊಂಡಿದೆ. ಇನ್ನು ಆರೋಗ್ಯ ಹೆಲ್ತ್ ವಿಚಾರಕ್ಕೆ ಬಂದಾಗ ಭಾರತದ ಆಯುರ್ವೇದಿಕ್ ಅನ್ನ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೋಸ್ಕರ ಅಗ್ರಿಮೆಂಟ್ ಅನ್ನು ಭಾರತ ಸರ್ಕಾರ ಕೂಡ ಮಾಡ್ಕೊಂಡಿದೆ. ಜೊತೆಗೆ ಚಿಲಿ ರಾಷ್ಟ್ರದ ದಕ್ಷಿಣಕ್ಕೆ ಬಂತು ಅಂತಂದ್ರೆ ಸೌತ್ ಸೈಡ್ ಅಂಟಾರ್ಟಿಕ್ ಭೂಖಂಡ ಬರುತ್ತೆ. ಈ ಅಂಟಾರ್ಟಿಕ್ ಭೂಖಂಡದ ಎಂತ ಕರಿತಾ ಹೋಗ್ತಾರೆ, ಚಿಲಿಯನ್ನು ಅಂಟಾರ್ಟಿಕಾದ ದ್ವಾರವೆಂದು ಪರಿಗಣಿಸುವುದು. ಅಂದ್ರೆ ಚಿಲಿಗೆ ಕನೆಕ್ಷನ್ ಸಿಗ್ತಾ ಹೋಗುತ್ತೆ, ಅಂಟಾರ್ಟಿಕಾದ ದ್ವಾರವೆಂದು ಪರಿಗಣಿಸಬೇಕು ಅಂತ ಹೇಳಿ ಭಾರತವನ್ನ ಕೇಳ್ಕೊಳ್ಳುತ್ತೆ ಚಿಲಿ ಕೂಡ. ಅಂತಂದ್ರೆ ಈ ಅಗ್ರಿಮೆಂಟ್ ಅಲ್ಲಿ ಅದು ಕೂಡ ಹೌದು. ಸೊ ಕ್ಲಿಯರ್. ಚಿಲಿಯ ಮುಖಾಂತರನೇ ಅಂಟಾರ್ಟಿಕಾ ಭೂಖಂಡ ಏನ್ ಬರುತ್ತೆ ಕನೆಕ್ಟ್ ಸಿಗುತ್ತಾ ಹೋಗುತ್ತೆ. ಅರ್ಜೆಂಟೈನಾ ಚಿಲಿ ರಾಷ್ಟ್ರದ ಮುಖಾಂತರ ಏನಾಗ್ಬೋದು, ನಾವು ಅಂಟಾರ್ಟಿಕಾಗೆ ಹೋಗ್ಬೋದು. ಸೊ ಕ್ಲಿಯರ್. ಹಾಗಾಗಿ ಅಲ್ಲಿ ಅರ್ಜೆಂಟೈನಾ ಪಕ್ಕದಲ್ಲಿ ಇದೆ ಅಲ್ವಾ. ಸೊ ಹಾಗಾಗಿ ಅದರಲ್ಲಿ ಕಾಂಪಿಟೇಷನ್ ಇದೆ. ಅದಕ್ಕೆ ಪ್ರಮುಖ ದ್ವಾರ ಯಾವ್ದ್ರ ಮುಖಾಂತರ ಹೋಗ್ಬೇಕು ಅಂತಂದ್ರೆ ನಾವು ಚಿಲಿಯನ್ನೇ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಅಂಟಾರ್ಟಿಕಾದವರು ಕೇಳ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ರಕ್ಷಣೆ ಮತ್ತು ಭದ್ರತೆಗೆ ಡಿಫೆನ್ಸ್ ಮತ್ತು ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಕೂಡ ನಾವು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದೀವಿ. ಸೊ ಕ್ಲಿಯರ್. ಇಷ್ಟು ಕೂಡ ಈ ಚಿಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಆಯ್ತು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಭಾರತ ಮತ್ತು ಸಿಂಗಾಪುರ. ಸೊ ಇಂಡಿಯಾ ಮತ್ತು ಸಿಂಗಾಪುರದ ನಡುವೆ ಗ್ರೀನ್ ಅಂಡ್ ಡಿಜಿಟಲ್ ಶಿಪ್ಪಿಂಗ್ ಕಾರಿಡಾರ್ ಯೋಜನೆಯನ್ನ ಭಾರತ ಯಾವ ರಾಷ್ಟ್ರ ಜೊತೆಗೆ ಟೈಪ್ ಮಾಡ್ಕೊಂಡಿದೆ? ಸಿಂಗಾಪುರ್ ಜೊತೆಗೆ ಮಾಡ್ಕೊಂಡಿದೆ. ಸೊ ರೀಸೆಂಟ್ ಆಗಿ ಇತ್ತೀಚೆಗೆ ಸಿಂಗಾಪುರ್ ಕಡಲ ಸಪ್ತಾಹ, ಸಿಂಗಾಪುರ್ ಮ್ಯಾರಿಟೈಮ್ ವೀಕ್ ಅನ್ನ ಇವಾಗ ಆಚರಣೆ ಮಾಡ್ತು ಮಾರ್ಚ್ ತಿಂಗಳ 24ರಿಂದ 28ರವರೆಗೆ. ಅವಾಗ ಭಾರತನೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಕ್ಲಿಯರ್. ಇದ್ರ ಉದ್ದೇಶ ಏನು? ಭಾರತ ಮತ್ತು ಸಿಂಗಾಪುರದ ನಡುವೆ ಭಾರತ ಮತ್ತು ಸಿಂಗಾಪುರ ಹಸಿರು ಡಿಜಿಟಲ್ ಶಿಪ್ಪಿಂಗ್ ಕಾರಿಡಾರ್ ಸಹಯೋಗದೊಂದಿಗೆ ಅಗ್ರಿಮೆಂಟ್ ಅನ್ನ ಹಸಿರು ಡಿಜಿಟಲ್ ಶಿಪ್ಪಿಂಗ್ ಕಾರಿಡಾರ್ಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿವೆ ಭಾರತ ಮತ್ತೆ ಸಿಂಗಾಪುರ್ ರಾಷ್ಟ್ರಗಳು. ಅಂದ್ರೆ ಈ ಭಾಗದಲ್ಲಿ ಹಸಿರು ಮನೆ ಅನಿಲವನ್ನ ಕಡಿಮೆ ಮಾಡ್ಕೊಳ್ಳೋದು ಆಗ್ಬೋದು, ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಕಡಿಮೆ ಮಾಡೋದು ಈ ಅಗ್ರಿಮೆಂಟ್ ಅಲ್ಲಿ ಸೇರ್ಕೊಂಡಿದೆ. ಕ್ಲಿಯರ್. ಮತ್ತೆ ಅದ್ರ ಜೊತೆಗೆ ಕಡಲ ಡಿಜಿಟಲೀಕರಣ ಮತ್ತು ಡಿಕಾರ್ಬೊನೇಷನ್ ಗಳನ್ನ. ಸೊ ಅಂತಂದ್ರೆ ಈ ಒಂದು ಸಮುದ್ರ ಭಾಗಗಳಲ್ಲಿ ನಿಮಗೆ ಕಡಲ ಡಿಜಿಟಲೀಕರಣ, ಸಮುದ್ರ ಭಾಗದಲ್ಲಿ ಡಿಜಿಟಲೀಕರಣವನ್ನ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಬಂದಾಗ ಈ ಭಾಗದಲ್ಲಿ ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಗ್ರೀನ್ ಹೌಸ್ ಎಮಿಷನ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಅಗ್ರಿಮೆಂಟ್ ಮುಖಾಂತರ ಕಡಿಮೆ ಮಾಡೋದ್ರ ಉದ್ದೇಶವಾಗಿರುತ್ತೆ. ಇದ್ರ ಜೊತೆಗೆ ಇಲ್ಲಿ ವಿಶ್ವದ ಹಲವಾರು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡಿದ್ವು ಇದರಲ್ಲಿ, ಈ ಒಂದು ಸಪ್ತಾಹದಲ್ಲಿ. ಇದರಲ್ಲಿ ನೆದರ್ಲ್ಯಾಂಡ್ ಕೂಡ ಭಾಗವಹಿಸಿತ್ತು. ನೆದರ್ಲ್ಯಾಂಡ್ ಜೊತೆಗೆ ಭಾರತ ಬ್ರಹ್ಮಪುತ್ರ ಮತ್ತು ಯಾವುದು ಬರಕ್ ರಿವೆಗಳು, ಈ ಬ್ರಹ್ಮಪುತ್ರ ರಿವರ್ ಏನಾಗುತ್ತೆ ಅರುಣಾಚಲ ಪ್ರದೇಶ ಅಸ್ಸಾಂ ಮುಖಾಂತರ ಬರುತ್ತಲ್ಲ, ಅದೇ ರೀತಿ ಬರಕ್ ರಿವರ್ ಕೂಡ ಮಣಿಪುರದಿಂದ ಬರುತ್ತೆ. ಈ ಬರಕ್ ರಿವರ್ ಮತ್ತು ಬ್ರಹ್ಮಪುತ್ರ ರಿವರ್ಗಳಲ್ಲಿ ನಾವೇನಾದ್ರೂ ಒಳನಾಡು ಜಲ ಸಾರಿಗೆಯನ್ನ ಮುಂದೆ ಉತ್ಕೃಷ್ಟ ಮಟ್ಟಕ್ಕೆ ಏರಿಸಬೇಕು ಅಂತ ಹೇಳಿ ಸಾಮಾನ್ಯವಾಗಿ ನೀರು ಕಡಿಮೆ ಇರುತ್ತೆ, ಒಳಹರಿವು ಯಾವಾಗ ನೀರು ಕಡಿಮೆ ಇರುತ್ತಲ್ಲ ಹಾಗೆ ವಾಟರ್ ಸ್ಟೋರ್ ಮಾಡಿ ಅಲ್ಲಿ ನಮಗೆ ಯಾವುದು ಇನ್ಲ್ಯಾಂಡ್ ವಾಟರ್ ವೇಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನೆದರ್ಲ್ಯಾಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡಿದ್ದಾರೆ ಭಾರತ ಸರ್ಕಾರ. ಏನಕ್ಕೋಸ್ಕರ? ಸರಕು ಸಾಗಾಣಿಕೆಗಳನ್ನ ಮಾಡ್ಲಿಕ್ಕೋಸ್ಕರ, ಸೊ ಕಾರ್ಗೋ ಮೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ಈ ಭಾಗದಲ್ಲಿ ಡಚ್ ಪರಿಣಿತಿಗಳನ್ನ ಸಾಮಾನ್ಯವಾಗಿ ಈ ಒಂದು ರಾಷ್ಟ್ರ ಜೊತೆಗೆ ಟೈಅಪ್ ಅನ್ನ ಮಾಡ್ಕೊಳ್ತಾ ಇದೆ. ಇನ್ನು ಅದೇ ತರ
ಸಿಂಗಾಪುರ್ ಮ್ಯಾರಿಟೈಮ್ ವೀಕ್ ಯಾವಾಗ ಸ್ಟಾರ್ಟ್ ಆಗಿದ್ದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಮಾರ್ಚ್ ಮಂತಲ್ಲಿ. ಸೊ ಅದರಲ್ಲಿ ಇದನ್ನು ಆಯೋಜನೆ ಮಾಡಿದವರು ಯಾರು ಅಂತ ಹೇಳಿದಾದರೆ ಸಿಂಗಾಪುರದ ಕಡಲ ಬಂದರು ಪ್ರಾಧಿಕಾರ ಮ್ಯಾರಿಟೈಮ್ ಪೋರ್ಟ್ ಅಥಾರಿಟಿ ಆಫ್ ಸಿಂಗಾಪುರದವರು ಇದನ್ನ ಸ್ಟಾರ್ಟ್ ಅನ್ನು ಮಾಡಿದ್ರು. ಇದ್ರ ಥೀಮ್ ಏನಾಗಿದೆ ಅಂತ ಕೇಳೋದಾದ್ರೆ ಆಕ್ಷನ್ ಮೀಟ್ ಆಂಬಿಷನ್. ಆಕ್ಷನ್ಸ್ ಮೀಟ್ ಆಂಬಿಷನ್ಸ್ ಅಂದ್ರೆ ಕ್ರಿಯೆಗಳು ಮಹತ್ವಾಕಾಂಕ್ಷೆಯನ್ನು ಪೂರೈಸುತ್ತವೆ. ಸೊ ಆಕ್ಷನ್ಸ್ ಮೀಟ್ ಆಂಬಿಷನ್ಸ್ ಅನ್ನೋ ಟೈಟಲ್ ಅಡಿಯ ಥೀಮ್ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಸಿಂಗಾಪುರ. ಸೊ ಕ್ಲಿಯರ್. ಇದಕ್ಕೆ ಭಾರತದ ಯಾವ ಸಚಿವರು? ಸೊ ಭಾರತದ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವರು ಆದಂತಹ ಅದು ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿರ್ತಾರೆ. ಸೊ ಭಾರತದಿಂದ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಬರುತ್ತೆ. ಅದೇ ತರ ಇದು ಎಲ್ಲಿ ಬರುವಂಥದ್ದು? ಇದೊಂದು ಐಲ್ಯಾಂಡ್ ಕಂಟ್ರಿ. ಸಿಂಗಾಪುರ ಅಂತದ್ದು ಐಲ್ಯಾಂಡ್ ಕಂಟ್ರಿ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ. ಸಿಂಗಾಪುರ ಒಂದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ. ಸಿಂಗಾಪುರ ಅನ್ನೋ ಸಿಟಿ ಇದರ ರಾಜಧಾನಿ ಆಗಿರುತ್ತೆ. ಸಿಂಗಾಪುರ ರಾಷ್ಟ್ರದ ರಾಜಧಾನಿ ಕೂಡ ಯಾವುದು? ಸಿಂಗಾಪುರನೇ. ಸೊ ಅಧ್ಯಕ್ಷ ಯಾರು? ಥರ್ಮನ್ ಷಣ್ಮುಗ ರತ್ನಂ ಪ್ರೆಸೆಂಟ್ ಇರುವಂತಹ ಪ್ರೆಸಿಡೆಂಟ್ ಇವರು. ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದಾರೆ? ಲಾರೆನ್ಸ್ ವಾಂಗ್ ಅವರು ಅಟ್ ಪ್ರೆಸೆಂಟ್ ಇಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಮತ್ತು ಸಿಂಗಾಪುರದ ಡಾಲರ್ ಇಲ್ಲಿಯ ಕರೆನ್ಸಿ ಆಗಿರುತ್ತೆ. ಸೊ ಕ್ಲಿಯರ್. ಅದೇ ತರ ಇಲ್ಲಿ ಇವಾಗ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಆಂಧ್ರ ಪ್ರದೇಶ ಒಂದು ಯೋಜನೆ ತಗೊಬಂದಿದೆ. ಆ ಯೋಜನೆ ಇನಿಷಿಯೇಟಿವ್ ತಗೊಬಂದಿದೆ. ಅದು ಯಾವುದು? P4 ಅನ್ನೋ ಒಂದು ಯೋಜನೆಯನ್ನ ಜಾರಿ ತಗೊಬಂದಿದೆ. ಸೊ ಈ ಯಾವ ರಾಜ್ಯದ ಚಂದ್ರ ಅಂತ ಕೇಳ್ಬೋದು. ಇದೊಂದು ಆಂಧ್ರ ಪ್ರದೇಶ ರಾಜ್ಯ ಜಾರಿಗೆ ತಂದಿದೆ. ಈ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಆಗಿರುವ ಚಂದ್ರಬಾಬು ನಾಯ್ಡು ಅವರು ಇದನ್ನು ಜಾರಿಗೆ ತಂದಿರುವಂಥದ್ದು. ಬಡತನ ಮುಕ್ತ ರಾಜ್ಯವನ್ನ ಮಾಡಬೇಕು ಆಂಧ್ರ ಪ್ರದೇಶ ಅನ್ನೋಂಥ ಡಿಸೈಡ್ ಆಗಿ ಝೀರೋ ಪಾವರ್ಟಿಯನ್ನ ಮಾಡ್ಲಿಕ್ಕೋಸ್ಕರ ಈ P4 ಅನ್ನೋ ಒಂದು ಇನಿಷಿಯೇಟಿವ್ನ ಆಂಧ್ರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅಂದ್ರೆ ಶೂನ್ಯ ಬಡತನವನ್ನ ಮಾಡಬೇಕು 2029 ಒಳಗೆ ಅಂತ ಒಂದು ಯೋಜನೆಯನ್ನ ಮಾಡಿಕೊಂಡು ಅದರ ಅಡಿಯಲ್ಲಿ ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಅಂದ್ರೆ ಈ ಒಂದು ಯೋಜನೆಗೆ ಈ ಸರ್ಕಾರ ಯಾವುದೇ ರೀತಿಯ ಫಂಡ್ ಅನ್ನು ಹಾಕೋದಿಲ್ಲ. ಅದರ ಬದಲಾಗಿ ಇವಾಗ ಆಂಧ್ರ ಪ್ರದೇಶದಲ್ಲಿ 10% ಶ್ರೀಮಂತಿದ್ದಾರೆ ಅಂತ ಹೇಳಿದ್ರೆ ಇನ್ನು 20% ಬಡವರು ಇರ್ತಾರೆ. ಇನ್ನು ಮಧ್ಯಮ ವರ್ಗದವರು ಉಳಿದಂಥವ್ರು. ಈ 20% ಬಡವರು ಏನೇ ಇರ್ತಾರೆ. ಹಾಗಾಗಿ ಈ 10% ಶ್ರೀಮಂತರು ಸಹಾಯ ಮಾಡುವಂತಹ ಅಮೌಂಟ್ ಅನ್ನ ಈ 20% ಬಡವರಿಗೆ ಬಳಕೆ ಮಾಡುವಂಥದ್ದು ಈ ಯೋಜನೆಯ ಪ್ರಮುಖವಾಗಿರುವಂತಹ ಉದ್ದೇಶ. ಅಂದ್ರೆ ಶ್ರೀಮಂತರಿಂದ ತೆಗೆದು ಬಡವರಿಗೆ ಕೊಡುವಂತ ಒಂದು ಯೋಜನೆ P4 ಇನಿಷಿಯೇಟಿವ್ ಅಂತ ಇಲ್ಲಿ ಕರಿತಾ ಹೋಗ್ತೀವಿ. ಇದನ್ನು ಹಾಗಿದ್ರೆ ಯಾವ ರೀತಿಯಲ್ಲಿ? ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಂತ ಕರಿತಾ ಹೋಗ್ತೀವಿ. ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಂತ ಕರಿತಾ ಹೋಗ್ತೀವಿ. ಸಾರ್ವಜನಿಕ ಖಾಸಗಿ ಜನರ ಸಹಭಾಗಿತ್ವವನ್ನು ಇಲ್ಲಿ ಒಳಗೊಂಡಿರುತ್ತದೆ. ಸೊ ಇದು ಒಂದು ಸರ್ಕಾರ ಒಂದು ಶ್ರೀಮಂತರಿಂದ ತಗೊಂಡು ಬಡವರಿಗೆ ಹಂಚುವಂತಹ ಒಂದು ಯೋಜನೆ ಇದಾಗಿರುತ್ತೆ. ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು 2029 ಹೊತ್ತಿಗೆ ಅಂತ ಹೇಳಿ ಈ ಯೋಜನೆಯನ್ನ ಜಾರಿ ತಗೊಂಡಿರ್ತದೆ. ಅಂದ್ರೆ ಇಲ್ಲಿ ಶ್ರೀಮಂತ ವ್ಯಕ್ತಿಗಳನ್ನ ಮಾರ್ಗದರ್ಶಿಗಳು ಅಂತ ಕರಿತಾ ಹೋಗ್ತಾರೆ. ಈ ಯೋಜನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಮೆಂಟರ್ಸ್ ಅಥವಾ ಮಾರ್ಗದರ್ಶಕರು ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಫಲಾನುಭವಿಗಳನ್ನ ಏನಂತ ಕರಿತಾ ಬರ್ತಾರೆ? ಬಂಗಾರು ಕುಟುಂಬಮ್ಸ್ ಅಂತ ಹೇಳಿ ಕರಿತಾ ಬರ್ತಾರೆ. ಸುವರ್ಣ ಕುಟುಂಬಗಳು ಅಂತ ಕರಿತಾ ಹೋಗ್ತಾರೆ. ಯಾರು ಫಲಾನುಭವಿಗಳು ಇರ್ತಾರೋ, ಯಾರು ಬೆನಿಫಿಟ್ ಅಂತ ಕೊಡ್ತಾರೋ ಅವ್ರಿಗೆ ಯಾವುದು? ಬಂಗಾರು ಕುಟುಂಬಮ್ಸ್ ಅಂತ ಕರೀತಾರೆ ಈ ಯೋಜನೆ ಅಡಿಯಲ್ಲಿ. ವೆರಿ ಇಂಪಾರ್ಟೆಂಟ್. ಈ ಪದ ಬಳಕೆ ಮೇಲಿನ ಎಕ್ಸಾಮ್ ಕ್ವಶನ್ಸ್ ಆಗ್ಬೋದು. ಸೊ ಜೊತೆಗೆ ಈ ರಾಜ್ಯ ನಿಮ್ಗೆ ಆಲ್ರೆಡಿ ಹೇಳಿದಾಗ ಯಾವುದೇ ರೀತಿಯಲ್ಲೂ ಕೂಡ ಇದು ಅಮೌಂಟ್ ಅನ್ನ ಸ್ಪೆಂಡ್ ಮಾಡಲ್ಲ ಸರ್ಕಾರದಿಂದ. ಅದರ ಬದಲಾಗಿ ಶ್ರೀಮಂತರಿಂದ ತಗೊಂಡು ಬಡವರಿಗೆ ಕೊಡುವಂತ ಒಂದು ಯೋಜನೆ ಇದು ಆಗಿರುತ್ತೆ P4 ಅನ್ನೋದು. ಇನ್ನು ಆಂಧ್ರ ಪ್ರದೇಶ ರಾಜಧಾನಿ ಯಾವುದು? ಅಮರಾವತಿ ಆಗಿರುತ್ತೆ. ವಿಶಾಖಪಟ್ಟಣಂ ಇಲ್ಲಿ ಲಾರ್ಜೆಸ್ಟ್ ಸಿಟಿ ಕೂಡ ಹೌದು, ಕ್ಯಾಪಿಟಲ್ ಸಿಟಿ ಕೂಡ ಹೌದು. ಇನ್ನು ರಾಜ್ಯಪಾಲರವರು ಸೈಯದ್ ಅಬ್ದುಲ್ ನಜೀರ್ ಅವರು, ಮುಖ್ಯಮಂತ್ರಿ ನಿಮ್ಗೆ ಗೊತ್ತಿರೋ ಹಾಗೆ ಚಂದ್ರಬಾಬು ನಾಯ್ಡು ಅವರು TPD ಪಕ್ಷದಿಂದ ಇವರು ಮುಖ್ಯಮಂತ್ರಿ ಆಗಿರ್ತಾರೆ. ಫಿಲ್ಮ್ ಆಕ್ಟರ್ ಪವನ್ ಕಲ್ಯಾಣ್ ಅವರು ಉಪಮುಖ್ಯಮಂತ್ರಿ ಆಗಿರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇಷ್ಟು ಕೂಡ ಇವತ್ತಿನ ಪ್ರಮುಖವಾಗಿರುವ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.